ಸಂಕ್ರಾಂತಿ ಈಗ ತಾನೇ ಮುಗಿಸಿದ್ವಿ. ಸಂಕ್ರಾಂತಿ ಸೀಸನ್ ನಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲ ಭತ್ತಗಳನ್ನೆಲ್ಲ ಒಗ್ಗರಣೆ ಮಾಡಿ ಭತ್ತನ ತೂರುತ್ತಾರೆ. ಭತ್ತ ತೋರೋ ಟೈಮಿನಲ್ಲಿ ನಮ್ಮ ಬೀರೂರು, ಕಡೂರು ಕಡೆ, ಚಿಕ್ಕಮಂಗ್ಳೂರು ಕಡೆ ಓಲ ಸಮಲಗ್ಯ ಅಂತ ಕೂಗ್ತಾರೆ. ಅಂದ್ರೆ ಆ ಗಾಳಿನ ಬಾ ಅಂತ, ಗಾಳಿನ ವೆಲ್ಕಮ್ ಮಾಡೋದು. ಬಾ ಗಾಳಿ ಬಂದು ಇದನ್ನೆಲ್ಲ ತೂರು, ಹೊಟ್ಟೆನೆಲ್ಲ ತೂರಿ ಗಟ್ಟಿ ಉಳಿಸುವ ನಂತರ. ಸೊ ಆ ಹಾಡಿನ ಮೂಲಕ ಈ ಒಂದು ಸಿನಿಮಾ ಶುರು ಆಗುತ್ತೆ. ಮತ್ತೆ ಈ ಕಾರ್ಯಕ್ರಮನೂ ಹಾಗೆ ಶುರು ಮಾಡೋಣ ಅಂತ ಇದ್ರ ಸಣ್ಣ ಒಂದು ಹಿನ್ನೆಲೆ ಹೇಳ್ತೀನಿ. ಈ ತರದ್ದೇನೋ ಒಂದು ಥೀಮ್ಸ್ ಮಾಡಬೇಕು ಅಂತಂದಾಗ, ಇದು ಹಾಡು ಅಂತ ನಾವೇನೋ ಶುರು ಮಾಡಲಿಲ್ಲ. ಒಂದು ಥೀಮ್ ಈ ತರದ್ದು ಇಡೀ ಸಿನಿಮಾ ನಾವು ಅದರಲ್ಲಿ ಕಟ್ಕೊಳ್ಬೇಕು ಒಂದು ಮ್ಯೂಸಿಕಲ್ಲಿ ಅಂತ ಚರ್ಚೆ ಮಾಡ್ಬೇಕಾದ್ರೆ ಚಂದ್ರು ಅವರು ಅದ್ರ ಹುಡ್ಕಾಡ್ತಲ್ಲಿದ್ದಾಗ, ನಾನು ಊರಿಗೆ ಹೋಗಿದ್ದಾಗ ನಮ್ಮ ತಂದೆಯವರು ಕವನಗಳು ಬರೀತಾ ಇರ್ತಾರೆ. ಸೊ ಅವರು ಬರೆದು ಒಂದಷ್ಟು ಇಟ್ಟಿದ್ರು. ನಾನು ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ತುಂಬಾ ಹೊಸ ಹೊಸ ಪದಗಳೆಲ್ಲ ಇದ್ದವು. ಅದು ನಾನೇ ಎಷ್ಟೋ ಕೇಳಿದ್ವಲ್ಲ ಇದು. ಅಂದ್ರೆ ಅವರು ಕನಕಪುರದ ಕಡೆಗಳು, ಆ ಕಡೆ ಊರಿನ ಕಡೆ ಪದಗಳು ಎಲ್ಲ ಹೊಸದಾಗಿ ಕಾಣಿಸ್ತು. ಅದನ್ನ ಎತ್ಕೊಂಡ್ಬಂದು ಇದನ್ನೇನ ಮಾಡೋಣ ಅಂತ ನಾವು ಕೂತ್ಕೊಂಡಾಗ, ಇದಕ್ಕೆ ಏನೇ ಕಂಪೋಸ್ ಮಾಡಕ್ ಬಂದ್ರು ಅದೊಂದು ಹಾಡಿನ ರೂಪ ತಗೊಂಡ್ಬಿಡ್ತಾ ಇತ್ತು. ಅದನ್ನ ಬ್ರೇಕ್ ಮಾಡಿ ನಾವು ಸ್ವಲ್ಪ ಥಿಯೇಟರ್ ಹಿನ್ನೆಲೆ ಇರೋದ್ರಿಂದ ಬ್ರೇಕ್ ಮಾಡಿ ಹಾಡಿನ ರೂಪ ಬರದೇ ಇರೋದ್ರೆ ಏನ್ ಟ್ರೈ ಮಾಡ್ಬೋದು, ಅದನ್ನ ಟ್ರೈ ಮಾಡೋಣ ಅಂತ ಈ ತರದೊಂದು ಪ್ರಯೋಗ ಟ್ರೈ ಮಾಡಿದೀವಿ. ಮಕ್ಕಳೆಲ್ಲ ಜೊತೆಗೆ ಸೇರ್ಕೊಂಡಿದ್ದಾರೆ. ಹರಡು ನನ್ನ ಜೊತೆಗೆ ಆಡ್ತಾ ಇದ್ದಾನೆ. ಇದೊಂದು ಪರ್ಫಾರ್ಮ್ ಮಾಡ್ತೀವಿ ಸಂಘ. ಶಿವಣ್ಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲನೇದಾಗಿ ನಮ್ಮ ಗ್ರಾಮಾಯಣದ ಇಡೀ ಚಿತ್ರತಂಡದ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ನಾನು ಆಗ್ಲೇ ಹೇಳಿದೆ, ಮನಮೆಚ್ಚಿದ ಹುಡುಗಿಯಲ್ಲಿ ನೀವು ಸುಧಾರಾಣಿ ಮ್ಯಾಮ್ ಅವರು ನಿನ್ನಾಣಿ ನಾನು ಬೆಂಕಿ ಎಳ್ಳು ತಂಪು ಕಂಡೇನು ಅಂತ ಆ ಡಾನ್ಸ್ ಇನ್ನೂ ನಮ್ಮ ಕಣ್ಮುಂದೆ ಹಾಗೆ ಇದೆ. ಅದಕ್ಕೆ ಒಂದು ಹೊಸ ಟಚ್ ಅನ್ನ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಅವರು ಕೊಟ್ಟಿದ್ದಾರೆ ಸರ್. ಈಗ ನಿಮ್ಮ ಮೂಲಕ ಆ ಹಾಡನ್ನ ಬಿಡುಗಡೆ ಮಾಡುವಂತಹ ಸಮಯ ಸರ್. ಪ್ಲೀಸ್ ನಿಮ್ ಕಡೆಯಿಂದ ಬೆಸ್ಟ್ ವಿಶಸ್. All the best, Larry Films, Vinay, ಮಾಡಿದ ಫಿಲಮ್ ಗ್ರಾಮಾಯಣ. ಇದು ಬೆಂಕಿ ತಂಪು ಕಂಡೇನು ಸಾಂಗ್ ರಿಲೀಸ್ ಮಾಡ್ತಿದ್ದೀನಿ. ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್. ಹಾಡು ನೋಡಿದ್ಮೇಲೆ ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಡೈರೆಕ್ಟರ್ ಸೂಪರ್. ಯಾಕಂದ್ರೆ ಯೂಶ್ವಲ್ ರೀಮಿಕ್ಸ್ ಮಾಡಬೇಕಾದ್ರೆ, ತಿರ್ಗಾ ರೀಕ್ರಿಯೇಟ್ ಮಾಡಬೇಕಾದ್ರೆ ಭಾಳ ಕಷ್ಟ ಆ ಸಾಂಗ್. ಅದು ಈ ಸಾಂಗ್ ವೆರಿ ಮೆಲೋಡಿ, ಅದು ಅವಾಗಲೇ ಅಷ್ಟು ದೊಡ್ಡ ಹಿಟ್ ಆಗಿತ್ತು ಸಾಂಗ್. ಇವಾಗಲೂ ಆ ಸಾಂಗ್ ಕೇಳೋಕ್ಕೆ ತುಂಬ ಚೆನ್ನಾಗಿತ್ತು. ಬಟ್ ಅದನ್ನು ಅಷ್ಟು ಈಸಿಯಾಗಿ ಫಾಸ್ಟ್ ಮಾಡೋದಕ್ಕೆಲ್ಲ ತುಂಬ ಕಷ್ಟ. ಅದನ್ನು ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ರು. ಎಲ್ಲೂ ನಮಗೆ ಫೀಲ್ ದಟ್ ವಿ ಆರ್ ಮಿಸ್ಸಿಂಗ್ ದ ಎಸೆನ್ಸ್ ಆಫ್ ಮನಮೇಶ್ ಹುಡುಗಿ ಎಸೆನ್ಸ್ ಮಿಸ್ ಮಾಡಿಲ್ಲ. ಅದು ನಿಜವಾಗ್ಲೂ ಅಪ್ರಿಷಿಯೇಟೆಡ್ ರಿಯಲಿ. ಆ್ಯಂಡ್ ಐ ಥಿಂಕ್ ಯಾರು ಹಾಡಿದವರು ಮಧ್ಯದಲ್ಲಿ ಸೂಪರ್ ಆಡಿದರು. ಫ್ಯಾಂಟಾಸ್ಟಿಕ್. ಕಪಿಲ್, ಓಕೆ, ಸೂಪರ್. ಅವರಿಬ್ಬರು ಆಡಿದ್ದಾರೆ. ಆ್ಯಂಡ್ ವಿಜುವಲೈಸೇಷನ್ಗೆ ಸಂತೋಷ್ ಸಾಂಗ್ ಫ್ಯಾಂಟಾಸ್ಟಿಕ್. ಅವ್ರು ಯಾರೋ ಹೇಳ್ತಿದ್ದೀವಲ್ಲ, ನೀವು ಅವನ್ನೇ ಚೆನ್ನಾಗಿ ಮಾಡಿ, ತುಂಬ ಚೆನ್ನಾಗಿ ಮಾಡಿ. ಬಟ್ ಓಕೆ, ಔಟ್ಡೋರ್ ನೋಡೋಕ್ಕೂ ಇಂಡೋರ್ ನೋಡೋಕ್ಕೂ ಭಾಳ ವ್ಯತ್ಯಾಸ. ಅದು ಅಲ್ಲಿ ರಿಯಲ್ ಒರಿಜಿನಲ್ ಫೀಲ್ಸ್ ಮಾಡಿದ್ದು. ಅವಾಗ ನಮ್ಗೆ ಆ ಗ್ರೀನ್ಸ್ ತುಂಬ ಚೆನ್ನಾಗಿತ್ತು. ಅವಾಗ ದೇಶ ಚೆನ್ನಾಗಿತ್ತು, ಅವಾಗ ಚೆನ್ನಾಗಿತ್ತು. ಇವಾಗ ಈಗೇನೋ ಆಗ್ಬಿಟ್ಟಿದೆ. ಎಲ್ಲರಿಗೂ ಅಷ್ಟೇ ಬಿಕಮ್ ವೆರಿ. ಬಟ್ ಅದನ್ನ ರೀಕ್ರಿಯೇಟ್ ಮಾಡಿ ಸಂತೋಷ ನಿಜವಾಲ್ ಹ್ಯಾಟ್ಸ್ ಕೊಟ್ಟಿದೆ. ಆ್ಯಂಡ್ ಕೊರಿಯೋಗ್ರಾಫಿ ಮುರಳಿ ಅಲ್ಲಿ ಕೈಲಾಸ ಮಾಡಿದ್ರು. ಕೈಲಾಸ ನಮ್ಮ ಗುರುಗಳು ಅವರೇ. ನನಗೆ ಫಸ್ಟ್ ನಾನು ಎಂಟರ್ ಆಗೋಕ್ಕೂ ಮುಂಚೆ ನನಗೆ ಸಿನಿಮಾ ಡ್ಯಾನ್ಸ್ ಅಂತ ಕಲ್ತಿದ್ರು ಕೈಲಾಸ. ಅದಕ್ಕೆ ಮುಂಚೆ ಕುಚಿಪುಡಿ ಕಲ್ತಿದ್ದೆ, ಡೆಪ್ಯೂಟಿ ಚೀಫ್ ಸಚಿವ ಅಂತ. 1.5 year ಟ್ರೈನಿಂಗ್ ತಗೊಂಡಿದ್ದು. ಅದಾದಮೇಲೆ ನನಗೆ ಕೈಲಾಸ ಅವರು ಫಿಲ್ಮ್ ಸ್ಟೆಪ್ಸ್ ಅಂತ ಹೇಳ್ಕೊಂಡಿದ್ದಾರೆ. ಅವರೇ ಕೊರಿಯೋಗ್ರಾಫ್ ಮಾಡಿದ್ರು ಸರ್. ಫಸ್ಟ್ ಆನಂದ್ ರಸಪ್ತಿ ಮನಬೇಸ್ಟೋಡಿಗೆ ಫಿಲ್ಮ್ ಐ ಥಿಂಕ್ ಸಂಯುಕ್ತವರೆಗೂ ಅವರೇ ಮಾಡಿದ್ರು. ಐ ಥಿಂಕ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಕಮಿಂಗ್ ಟು ಗಿಮಿನಿ ಆ್ಯಂಡ್ ಮೆಗಾ ಶೆಟ್ಟಿ, ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದ್ದಾರೆ. ತುಂಬ ಚೆನ್ನಾಗಿದೆ. ಅದು ನೀವು ಹೇಳಿದಾಗ ನಿಜವಾಗ್ಲೂ ದಿಸ್ ಸಾಂಗ್ ಇಸ್ ಡನ್ ವೆರಿ ವೆಲ್. ಮೆಗಾ ಶೆಟ್ಟಿ ಸಾಂಗ್ಸ್ ನೋಡಿದ್ರು ನೋಡಿ. ಶಿ ಇಸ್ ಅ ಗುಡ್ ಡ್ಯಾನ್ಸರ್. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರೂ. ಆನ್ ದ ಸ್ಕ್ರೀನ್ ತುಂಬ ಚೆನ್ನಾಗಿದೆ, ಅಚ್ಚುಕಟ್ಟಾಗಿದೆ, ನೀಟಾಗಿದೆ ಸಾಂಗು. ಆ್ಯಂಡ್ ಮೂಮೆಂಟ್ಸ್ ಆಗಲಿ ಇಬ್ಬರಿಗೂ ಕೋಆರ್ಡಿನೇಷನ್ ಸೂಪರ್.
ನನಗೆ ತುಂಬ ಐ ಥಿಂಕ್ ಐ ಡೋಂಟ್ ನೋ ಐ ಫೀಲ್ ರಾಮಾಯಣ ಇಸ್ ಗೋಯಿಂಗ್ ಟು ಬಿಕಮ್ ವೆರಿ ಬಿಗ್ ಫಿಲಮ್, ಹಿಟ್ ಫಿಲಮ್. ಯಾಕಂದರೆ ಆ ಸೊಗಡು ನನಗೆ ಕಾಣ್ತಾ ಇದೆ. ದಟ್ ವಾಸ್ ಮಿಸ್ಸಿಂಗ್. ನಡುವೆ ಹೇಳ್ತೀವಿ ಆ ವಿಲೇಜ್ ನಮ್ಮ ವಾಸನೆ ಅಂತ, ಮಣ್ಣಿನ ವಾಸನೆ ಅಂತ, ಆ ವಾಸನೆ ಕಾಣ್ತಾ ಇದೆ ರಾಮಾಯಣದಲ್ಲಿ. ಐ ಫೆಲ್ಟ್ ನನ್ನ ಮೈಸೂರಿಗೆ ಟೈಮ್ ಫ್ಯಾಂಟಾಸ್ಟಿಕ್. ಇಟ್ ವಾಸ್ ಎಲ್ಲರೂ ಬೇಲೂರು ಸೂಪರ್, ಮನೋಹರ್ ಸರ್ ಸೂಪರ್, ಆಲ್ ದ ಬೆಸ್ಟ್ ಸರ್. ದಿಸ್ ಫಿಲ್ಮ್ ಇಸ್ ಗೋಟ್ ಬೈ ಹಿಟ್. ನವೀನ್ ನವೀನ್ ದುಬೈ ಅಂತ ಮಾಡಿದೆ, ಫೋಟೋ ಕಳಿಸಿದ್ರು ಅವರು, ದುಬೈ ನವೀನ್. ನವೀನ್ ಎನಿವೆ ಆಲ್ ದ ಬೆಸ್ಟ್. ನಮ್ಮ ಡೈರೆಕ್ಟರ್ಸ್ ದೇವರು ಚಂದ್ರ ಸೂಪರ್, ತುಂಬ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ. ಆ್ಯಂಡ್ ದೀಪು ಆಲ್ ದ ಬೆಸ್ಟ್. ಮುರಳಿ ಭಾಸ್ಕರ್ ಆ್ಯಂಡ್ ಎವ್ರಿಥಿಂಗ್ ವಾಸ್ ಫ್ಯಾಂಟಾಸ್ಟಿಕ್. I want to come for the success ministry. Happily I feel that this is going to be, I think ಅಭಿಮಾನಿಗಳೆಲ್ಲ ನನ್ನ ಮಾತನ್ನ ಉಳಿಸ್ತೀನಿ ಅಂತ ನಂಬಿದ್ದೀನಿ. ಯಾಕಂದರೆ this is going to be a fantastic thing because this has got something some flavor ಇದೆ ಫಿಲ್ಮ್ಲಿ. ಖಂಡಿತ ನೋಡಬೇಕು. ಯಾಕಂದರೆ ರಾಮಾಯಣ ಟೈಟ್ಲೇ ತುಂಬ ಚೆನ್ನಾಗಿದೆ. ನನಗೆ ಈ ಹಾಡು ಕೇಳ್ತಿದ್ದಂಗೆ ಅದು ಆ ಟೈಟಲ್ ಟ್ರ್ಯಾಕ್ ಕೇಳ್ತಿದ್ದಂಗೆ ನನಗೆ ಚಿಗುರ್ದ ಕನ್ಸುತ್ತೆ. ಸಿಂಗಾರ ತಿಂತೀನಿ ಆ ಒಂದು ಇನ್ಸ್ಪಿರೇಷನಲ್ ಸಾಂಗ್ ಅಂತ ಅನಿಸುತ್ತೆ ಇದು. Yeah, super. I think I should come. We should come back, and I wish all the best. And from my side, I'm always there for you. Good luck. God bless. ತುಳಿವ ಮುಳ್ಳೆಲ್ಲ ಹಸಿರು ತುಳುವ ಹೊಂಗೆ ನೆರಳಂತೆ ಬಳ್ಳಿಲಿ ಮೊಗ್ಗುಗಳೆಲ್ಲ ಹೂವಾಗಿ ನಕ್ಕಂತೆ ಹರಿಯುವ ನದಿ ನೀರೆಲ್ಲ ಸಿಹಿಯಾದ ಜೀವಂತೆ. ಅದಕ್ಕೆ ನಮಗೆ ಯಾವತ್ತಿದ್ರು ನಮ್ಮೆಲ್ಲರ ಮನ ಮೆಚ್ಚಿದ ಹುಡುಗ. ಈ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಇವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಕೂಡ ಕೇಳಿದಂಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ದ ಹೋಲ್ ಟೀಮ್. ನನಗೆ ಹೆಸರು ಅಷ್ಟು ಗೊತ್ತಿಲ್ಲ ನಿಮ್ಮಲ್ಲ ಎಲ್ಲರೂ ಟೀಮ್. ಆಮೇಲೆ ನಿಮಗೆ ಬೇಲೂರಿಗೆ ಮತ್ತು ನನ್ನ 50 ಇಯರ್ಸ್ಗೆ ಒಳ್ಳೆಯದಾಗಿ ಆಲ್ ದ ಬೆಸ್ಟ್. ಅಂದರೆ 87ರಲ್ಲಿ ಮನಮೆಚ್ಚಿದ ಹುಡುಗಿ ವಜ್ರೇಶ್ವರಿ ಕಮೇಜಿಂದ ಅಡ್ವರ್ಟೈಸ್ ತಗೊಂಡು ಮನೋರಣ್ಣ ಹೈಯೆಸ್ಟ್ ರೇಟ್ ಕೊಟ್ಟಿದ್ರು ಅವಾಗ. ಅದಕ್ಕೆ ರಾಯಲ್ಟಿ 4.5 lakhs. ಆವಾಗ 400 ರೂಪಾಯಿ 500 ರೂಪಾಯಿ ರಾಯಲ್ಟಿ ಕೊಡ್ತಾ ಇದ್ದ ಟೈಮಲ್ಲಿ ಹೈಯೆಸ್ಟ್ ರೇಟ್ ಕೊಟ್ಟು ತಗೊಂಡು ಫಸ್ಟು ಸಿನಿಮಾ ಶಿವಣ್ಣ ಅವ್ರದ್ದು ಗಾಡಿ ಸಂಸ್ಥೆಯಲ್ಲಿ ಬಿಡುಗಡೆ ಆಗಿದೆ. ಆವಾಗ ಪ್ಲಾಟಿನಮ್ ಡಿಸ್ಕೊಟ್ಟಿದ್ರು ಈ ಪಿಕ್ಚರ್ಗೆ, ಸೂಪರ್ ಹಿಟ್ ಆಗಿತ್ತು. ಆ ಹಾಡನ್ನ ಮತ್ತೆ ಇವಾಗ ಪೂರ್ಣಚಂದ್ರ ತೇಜಸ್ವಿ ಅವರು, ಅರ್ಧಚಂದ್ರ ಅಲ್ಲ ಪೂರ್ಣಚಂದ್ರ ತೇಜಸ್ವಿ ಅವರು ಅದ್ಭುತವಾಗಿ ರಿಮಿಕ್ಸ್ ಮಾಡಿದ್ದಾರೆ. ನನಗೆ ಈ ರೀಮಿಕ್ಸು ಇದೆಲ್ಲ ಸ್ವಲ್ಪ ದೂರ ನಾನು, ಯಾಕಂದರೆ ನಾನು ನಮ್ಮ ಸುಬ್ರಹ್ಮಣ್ಯ ಸರ್ ಗೊತ್ತು, ಹೊಸ ಸರ್ ಸ್ವಲ್ಪ ಹಳೇ ತಲೆಮಾರು. ZX ಅವರು, ZZ ಅಲ್ಲ, ZX ಶಿವಣ್ಣ ಅವರು ಮಾತು ಹೇಳಿದ್ರು ಹೋಗ್ತಾ, ಅದು ಸೊಗಡು ಆ ಪದ ನೋಡಿ, ಆ ಪದ ಎಂತ ಅದ್ಭುತವಾದ ಪದವನ್ನು ಯೂಸ್ ಮಾಡಿ. ಸುಗ್ಗಿ ಹಬ್ಬದ ಶುಭಾಶಯಗಳು. ಸುಗ್ಗಿ ಹಬ್ಬಕ್ಕೆ ಇವತ್ತು ಸುಗ್ಗಿ ಥರನೇ ಒಂದು ಅದ್ಭುತವಾದ ಹಾಡು ನಿನ್ನಾಣೆ ನಾನು ಯಾರನ್ನ ಹರಿಸಂಸ್ಥೆಯನ್ನು ಬಿಡುಗಡೆ ಮಾಡಿದ್ದೀವಿ. ಮತ್ತೆ ಕಂಪ್ಲೀಟ್ ಟೀಮು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ನವೀನ್ ಇವತ್ತಿಲ್ಲ, ಅವ್ರ ಮಗಳು ಇವತ್ತು ದುಬೈನಲ್ಲಿ ಯಾವುದೋ ಒಂದು ಅವಾರ್ಡ್ ತಗೋಬೇಕಾಗಿತ್ತು, ಸಣ್ಣ ಮಗು. ಹಾಗಾಗಿ ಪೇರೆಂಟ್ಸ್ ಅಲ್ಲಿ ಹೋಗಿದ್ದಾರೆ. ಅಣ್ಣನ ಮಗ ಯೋಚನೆ ವಂಡರ್ಫುಲ್ ಜಾಬ್ ಫಾರ್ ದಿಸ್ ಮೂವಿ, ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಸೊ ವಿ ಆರ್ ಮಿಸ್ಸಿಂಗ್ ನವೀನ್ ಆ್ಯಕ್ಚುಲಿ. ಜೊತೆಗೆ ನಮ್ಮ ನಿರ್ದೇಶಕರು ದೇವರೂರು ಮಹಾದೇವ ಅವರು ಗೊತ್ತು, ದೇವರೂರು ಚಂದ್ರ ಅವ್ರು ಎಷ್ಟು ಅದ್ಭುತವಾಗಿ ಹೆಸರು ಮಾಡಿದ್ದಾರೆ. ಕಾದಂಬರಿ ಭಾಳ ದೊಡ್ಡ ವ್ಯಕ್ತಿ, ಭಾಳ ಹತ್ತಿರದಿಂದ ನಾನು ಭೇಟಿಯಾಗಿದ್ದೀನಿ ದೇವರೂರು ಮಹಾದೇವ ಸಾಹೇಬ್ ಅವರಿಗೆ, ಸಿದ್ಲಿಂಗೇನವರಿಗೆಲ್ಲ. ಅದೇ ರೀತಿ ಇವರು ಥಾಟ್ ಪ್ರೊಸೆಸ್ ಇದೆಯಲ್ಲ, ಈ ಸ್ಕ್ರಿಪ್ಟು ಮತ್ತು ಹಳ್ಳಿ ಸೊಗಡಿನ ಪದಗಳು ಯೂಸ್ ಮಾಡಿ ಅಲ್ಲಿ ಏನು ವಾತಾವರಣ ಇದೆ, ಇವತ್ತಿನ ದಿನಕ್ಕೆ ಏನು ಬೇಕು, ನಮ್ಮ ಈ ZZ ಅನ್ನೋ ಏನು ಇದೆಯಲ್ಲ ಇವತ್ತು ದಿನ ಆಲ್ಫಾ ಬೀಟಾ ಮತ್ತೆ ಏನೇನೋ ಬಂದ್ಬಿಟ್ಟಿದೆ. ಸೊ ಎಲ್ಲರೂ ಕೂಡ ZZ
ಅಲ್ಪ ಬೀಟ ಏನಿದೆ ಎಲ್ಲರೂ ಕೂಡ ಈ ರಾಮಾಯಣ ಸಿನಿಮಾ 100% ಕಣ್ತರಿಸುತ್ತೆ, ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೇನೆ. ಅಫ್ಕೋರ್ಸ್ ವಿನಯ್ ಜಿ ಎಸ್ ದನ್ ಅ ವಂಡರ್ಫುಲ್ ಜಾಬ್. ರಕ್ತಗತವಾಗಿ ಬಂದಿದ್ದಾರೆ ನಟನೆ. ಅವ್ರನ್ನ ಮ್ಯಾಕ್ಸಿಮಮ್ ಯಾವ ರೀತಿ ನಟನೆಯನ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು ಅಂತ ತಿಳ್ಕೊಂಡು ರಾಮಾಯಣಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಇವತ್ತೇ ವಂಡರ್ಫುಲ್ ಜಾಬ್ ಸರ್, ತುಂಬಾ ಚೆನ್ನಾಗಿ ಮಾಡಿದ್ವಿ. ನಮ್ಮ ಇವತ್ತು ಫೆಂಟಾಸ್ಟಿಕ್. ನಾನು ನೋಡಿದೆ ಸಿನಿಮಾ, ರಫೆಲ್ಲ ಕಂಪ್ಲೀಟ್ ಆಗಿ ನೋಡಿದ್ದೀನಿ. ಬಹಳ ಚೆನ್ನಾಗಿ ಬಂದಿದೆ. ನಮ್ಮ ಕನ್ನಡದ ಸೊಗಡು ಮತ್ತೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಯಾವ ರೀತಿ ಹಿಂಗಿದೆ ಬದುಕು, ಏನು ರಾಜಕೀಯ ಇದೆ, ಮತ್ತೊಂದು ಎಲ್ಲ ಕಂಪ್ಲೀಟ್ ಸ್ಟೋರಿ ಹೇಳೋಲ್ಲ ಸರ್, ಭಯ ಪಡ್ಬೇಡಿ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಬೇಕಾಗಿರುವಂಥ ಸಬ್ಜೆಕ್ಟು ಖಂಡಿತ ಇದೊಂದು ಮೈಲಿಗಲ್ಲಿ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಇದು 9ನೇ ಸಿನಿಮಾ ಲಹರಿ ಫಿಲ್ಮ್ಸಲ್ಲಿ. ಸೊ 9 ಇದು ವೆರಿ ವೆರಿ ಪವರ್ಫುಲ್ ನಂಬರ್ ಫಾರ್ ಲಹರಿ. ನಾವು ಏನೇ ಇವಾಗ ಹಾಡು ಲಾಂಚ್ ಮಾಡಿದ್ವಿ ಕೂಡ 405 4 ಲಾಂಚ್ ಮಾಡಿದ್ವಿ. ಪ್ರೇಮಲೋಕ ಲೇಬಲ್ ನಂಬರು 6300, ರೋಜಾ 2700, ಮನಮೆಚ್ಚಿನ ಹುಡುಗಿ 3600, ಎಲ್ಲ 9. ಏನು 9 ನಾವು ಲಾಂಚ್ ಮಾಡಿದೀವೋ ಎಲ್ಲ ಸೂಪರ್ ಹಿಟ್ ಆಗಿದೆ. ಈ ಸಿನಿಮಾ ಕೂಡ 100% ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಮಾತಾಡಬೇಕಾಗಿದೆ. ನಾನು ಅವ್ರ ತಂದೆ ಬಹಳ ಹಳೆ ಪರಿಚಯ. ತಂದೆ ಸಿ ಯಶವಂತ್ ಅವ್ರ ಜೊತೆಯಲ್ಲಿ ಸುಮಾರು 25 ವರ್ಷಗಳ ಮುಂಚೆ ನಾವು CD ರಿಲೀಸ್ ಮಾಡಿದ್ದು ಮಂಡ್ಯದಲ್ಲಿ. ಆವಾಗ ಬಹಳ ಸಣ್ಣ ತೇಜಸ್ವಿ ಅವರು, ಅರ್ಧಚಂದ್ರ ತೇಜಸ್ವಿ ಅವರ, ಇವರು ಪೂರ್ಣಚಂದ್ರ ತೇಜಸ್ವಿ. ಸೊ ನನಗೆ ಗೊತ್ತಿಲ್ಲ ಅವರ ಮಗ ಅಂತ. ಬಟ್ ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟರ್. ಅವರು ನಿಜವಾದ ಅವ್ರ ಕ್ರಿಯೇಟಿವಿಟಿ, ಹಳ್ಳಿ ಸೊಗಡು ಮತ್ತೆ ನಮ್ಮ ಜಾನಪದ ಶೈಲಿಯ ಹಾಡುಗಳನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಎಕ್ಸ್ಪರ್ಟ್. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಲ್ಸೋ ಇರ್ತಾರೆ. ವಂಡರ್ಫುಲ್ ಜಾಬ್. ಎಸ್ಪೆಷಲಿ ಅವ್ರು ಫಸ್ಟ್ ಹಾಡು ನೋಡಿದ್ರಿ ತಾವು, ಅದೆಲ್ಲ ಮರ್ತೇ ಹೋಗ್ಬಿಟ್ಟಿದ್ದೀವಿ. ಎಷ್ಟೋ ಅಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಪ್ರತಿಯೊಂದು ಪದಗಳು ಮರ್ತೇ ಹೋಗ್ಬಿಟ್ಟಿದ್ದೀವಿ. ಸೊ ಅದನ್ನೆಲ್ಲ ಯೂಸ್ ಮಾಡಿ ಹಾಡು ಕೂಡ ಬಹಳ ಪ್ರಶಂಸೆ. ನಮ್ಮ ಪತ್ರಿಕಾ ಮಿತ್ರರು ಫೋನ್ ಮಾಡಿ ಹೇಳಿದ್ರು ತುಂಬ ಚೆನ್ನಾಗಿದೆ ಸರ್ ಹಾಡು ಅಂತ. ಅದೇ ರೀತಿ ಇದು ಕೂಡ ನನ್ನ ಮೆಚ್ಚಿನ ಹುಡುಗಿಗೆ ಏನು ಪ್ಲಾಟಿನಂ ಡಿಸ್ಕ್ ಕೊಟ್ಟಿದ್ವೋ ಇದಕ್ಕೂ ಕೂಡ ಪ್ಲಾಟಿನಂ ಡಿಸ್ಕ್ ನಿಮ್ಗೆ ಬರುತ್ತೆ ಸರ್ ಅಂತ ಹೇಳಿ ಇಷ್ಟಪಡ್ತೇನೆ. 100%. ಸೊ ನಮ್ಮ ಅಫ್ಕೋರ್ಸ್ ಸಂತೋಷ್ ಜಿ ರಾಜ ಎಷ್ಟೇ ವಂಡರ್ಫುಲ್ ವರ್ಕ್ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಕಷ್ಟಪಟ್ಟು ಪ್ರತಿಯೊಂದು ಫಿಲ್ಮ್ ತುಂಬ ಚೆನ್ನಾಗಿ ಚಿತ್ರಿಸಿದ್ದೀರಿ. ವಿಶ್ ಆಲ್ ದ ಬೆಸ್ಟ್. ನಿಮ್ಮ ಫಸ್ಟ್ ಸಿನಿಮಾ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಈಸ್ ಗೋಯಿಂಗ್ ಟು ಬಿ ವೆರಿ ಬಿಗ್ ಕ್ಯಾರೆಕ್ಟರ್. ಯಾಕಂದರೆ ನಿಷ್ಠೆ ಕಷ್ಟ ಒಂದಿಲ್ಲ, ಭಾಳ ನಿಷ್ಠೆ ಇದೆ. ಏನೋ ಒಂದು ಸಾಧನೆ ಮಾಡಬೇಕು ಅಂತಿದೆ ಇವರಿಗೆ. ನೀವು ಮಾಡೇ ಮಾಡ್ತೀರಾ. ದೇವರು ಒಳ್ಳೆ. ವಿಶ್ ಯು ಆಲ್ ದ ಬೆಸ್ಟ್. ಇಂಟೆನ್ಲಿ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ವೇಲು ಸರ್. ಥ್ಯಾಂಕ್ ಯು ಸೋ ಮಚ್. 50 ವರ್ಷಗಳು ಇವತ್ತು ಏನು ನೋಡೋದು ಅದಕ್ಕೆಲ್ಲ ಕಾರಣ ಸಂಗೀತ ಪ್ರಿಯರು ಮತ್ತು ನಮ್ಮನ್ನು ಬೆಳೆಸಿದಂಥ ಪತ್ರಿಕಾ ಮಿತ್ರರು, ನಿರ್ಮಾಪಕರು, ನಿರ್ದೇಶಕರು, ಸ್ವರ ಸಂಯೋಜನೆ ಮಾಡೋರು, ಸಾಹಿತಿಗಳು, ಪ್ರತಿಯೊಬ್ಬರು ಕೂಡ ಕೇವಲ 500 ರೂಪಾಯಿಗೆ ಸ್ಟಾರ್ಟ್ ಮಾಡಿದಂಥ ಮನೋರನ್ನ ಈ ಸಂಸ್ಥೆ ಇವತ್ತು 50 ವರ್ಷ ಆಗಿದೆ. ಇದು ಹಿಂದೆಗಡೆ ಬಹಳನೇ ಕಷ್ಟ ಇದೆ. ಜಗಲು, ರಕ್ತ, ಅವಮಾನಗಳು, ನೋವುಂಡವರು, ಹಾಲುಂಡವರು, ಸೋಲುಂಡವರು, ಮತ್ತೆ ಯಶಸ್ಸು ಉಂಡವರು ಕೂಡ ವರದಿ ಸಂಸ್ಥೆ ಅಂತ ಹೇಳಿ ಇಷ್ಟಪಡ್ತೇನೆ ನಾನು. ಸೊ ನಿಮ್ಮ ಆಶೀರ್ವಾದ ಹಾಗೇ ಇರಲಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಎಲ್ಲ ಪತ್ರಿಕಾ ಮಿತ್ರರಿಗೆ ಹತ್ರ ನಿಮ್ಮ ಮನೆಗಳಿಗೆ ಬಂದು ನಾನು ಇನ್ವಿಟೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷ 2026 ಬಹಳ ಅದ್ಭುತವಾಗಿ ಸ್ಟಾರ್ಟ್ ಆಗಿದೆ. ಒಂದು ರಾಮಾಯಣ ಹಾಡು ಬಿಡುಗಡೆ ಆಯಿತು. ಬರೋ ತಿಂಗಳು 8ನೇ ತಾರೀಕು ನನ್ನ ಮಗನ ಮದುವೆ ಇದೆ ಇದೇ ಪ್ಯಾಲೇಸ್ ಗ್ರೌಂಡ್ಸಲ್ಲಿ. ದಯಮಾಡಿ ನಮ್ಮ ವೆಂಕಟೇಶ್ ಅವ್ರ ಕೈಲಿ ಇನ್ವಿಟೇಷನ್ ತಿಳಿಸ್ತೀನಿ. ತಾವೆಲ್ಲ ಬಂದು ನನ್ನ ಮಗನಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ವೇಲು ಸರ್. ಅದೀಗ ನಮ್ಮ ನಿರ್ದೇಶಕರ ಮಾತುಗಳನ್ನು ಕೇಳುವಂತಹ ಸಮಯ. ದೇವನೂರು ಚಂದ್ರು ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಮೊದಲ ಸಿನಿಮಾಗೆ ಇಂತಹ ಅದ್ಭುತ ಶಕ್ತಿಗಳು ನಿಮ್ಮ ಜೊತೆಯಾಗಿ ನಿಂತಿದ್ದಾರೆ. ನಿರ್ದೇಶಕರು ದಯವಿಟ್ಟು ಮಾತನಾಡಬೇಕು. ಎಸ್ ಸರ್. ಶಿವಣ್ಣ ಸೇವರಿಗೆ ಮತ್ತೆ ಗೀತಮ್ಮ ಅವರಿಗೆ ನಾನು ಚಿರುಣಿ ಆಗಿದ್ದೀನಿ. ಅಷ್ಟು ಬಿಸಿ ಶೆಡ್ಯೂಲಲ್ಲೂ ಕೂಡ ಬಂದು ಈ ಸಾಂಗನ್ನು ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಸರ್ ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಸರ್. ಎಸ್ ವೇದಿಕೆ ಮೇಲಿರೋ ನಮ್ಮ ಅನ್ನದಾತರು ಮನೋಹರ್ ಸರ್ ಮತ್ತು ವೇಲು ಸರ್, ಸರ್ ಚಂದ್ರು ಸರ್, ನವೀನ್ ಸರ್ ದುಬೈಲಿದ್ದಾರೆ. ನವೀನ್ ಸರ್ ತುಂಬ ಏನೇ ಕೆಲಸ ಮಾಡಿದ್ರು ನಮ್ಮ ಹಿಂದೆ ಪ್ರತಿಯೊಂದಕ್ಕೂ ಪ್ರೋತ್ಸಾಹ ಮಾಡಿಕೊಂಡು ನಾನು ಇದೇ ಬೇಕು ಅಂತ ಆಟಕ್ಕೆ ಬಿದ್ದರೂ ಕೂಡ ಯಾಕೆ ಬೇಕು ಎಕ್ಸ್ಪ್ಲೇನ್ ಮಾಡು ಆಮೇಲೆ ಕೊಡ್ತೀನಿ ಅಂತ ನಾನು ಆಟಕ್ಕೆ ಬಿದ್ದರೂ ಎಷ್ಟು ನಾನು 10 ರೂಪಾಯಿ ಕೇಳಿದ್ರು ಹಿಂಗಾದ್ರೂ ಮಾಡಿ 8 ರೂಪಾಯಿನ ಓದಿಸ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮನೋಹರ್ ಸರ್ ಯಾವತ್ತೂ ಅವ್ರು 1 ರೂಪಾಯಿ ಯಾರಿಗೂ ಇಟ್ಕೊಳ್ಳೋದ, 1 ರೂಪಾಯಿ ನಿಮ್ಮ ಹತ್ರ ಬಿಡೋಲ್ಲ. ಪಕ್ಕ ನೀವು ಕ್ಲಾರಿಟಿ ಇದ್ದಾರೆ, ಈ ಹುಡುಗ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ನನ್ನ ಕೆಲಸ ನೋಡಿ ಒಂದೇ ಮಾತಲ್ಲಿ ಕೊಡ್ರಿ, ಎಷ್ಟು ದಿವಸ ಬೇಕು ಡೈರೆಕ್ಟ್ರಿಗೆ, ಅವ್ರಿಗೇನು ಬೇಕು ಅಂತ ಹೇಳಿ ಅಲ್ಲೇ ಮುಂದೆ ನಿಂತೆ ಸ್ಯಾಂಕ್ಷನ್ ಮಾಡಿಸಿ ಎಲ್ಲ ಕೆಲಸ ಮಾಡಿಸಿದ್ರಿ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ ನಂಬಿಕೆ ಮತ್ತು ಪ್ರೀತಿಗೆ ಸರ್, ಆ ನಂಬಿಕೆ ನಾವು ಖಂಡಿತ ಉಳಿಸ್ಕೊಳ್ತೀವಿ. ವೇಲು ಸರ್ ಅಂದರೆ ಎನರ್ಜಿ ನನಗೆ. ನನ್ನ ಸಿನಿಮಾ ಹಳೆ ಪ್ರೊಡ್ಯೂಸರ್ ಇದ್ದಾಗ ಟೀಸರ್ ರಿಲೀಸ್ ಆಗಿತ್ತು. ಇಡೀ ಕರ್ನಾಟಕದಲ್ಲೇ ಒಂದಷ್ಟು ಜನ ಇಂಡಸ್ಟ್ರಿ ಕಡೆಯಿಂದ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಸ್ ಒಂದಿಬ್ಬರು ಫೋನ್ ಮಾಡಿದರು. ವೇಲು ಸರ್ ಫೋನ್ ಮಾಡಿ ದಯವಿಟ್ಟು ಆಫೀಸಿಗೆ ಬನ್ನಿ ಮಾತಾಡೋಕ್ಕೆ ಮಾತ್ರ ಅಂತ ಹೇಳಿದ್ರು. ನಾನು ಅವಾಗಲೇ ಹೋಗೋಕ್ಕಾಗಿತ್ತು, ಮಿಸ್ ಮಾಡ್ಕೊಂಡ್ಬಿಟ್ಟೆ. ನನಗೆ ಗೊತ್ತಿಲ್ಲ ಮ್ಯೂಸಿಕ್ ಕಂಪ್ನಿ ಅಲ್ಲ, ಅವರೆಲ್ಲ ಸಿನಿಮಾ ಡೈರೆಕ್ಟ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ಬಿಟ್ಟೆ. ನಿದ್ದೆಲ್ಲ ಗೊತ್ತಿರಲಿಲ್ಲ, ಇಲ್ಲಾಂದ್ರೆ ಅವಾಗಲೇ ಬಂದುಬಿಡ್ತಿದ್ದೆ. ಆ್ಯಂಡ್ ಯಾವಾಗಲೂ ನಿಮ್ಮ ಪ್ರೋತ್ಸಾಹ, ಏನಾದರೂ ಸಣ್ಣ ಕೆಲಸ ನೋಡೋದು ಪಾಸಿಟಿವ್ ಆಗಿ ನೀವು ಬೆಂತಟ್ಟೋ ರೀತಿ ಸರ್, ನಂಗೆ ಅದು ತುಂಬ ಇಷ್ಟ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಂಗೆ ಖುಷಿಯಾಗಿದೆ, ನಿಮ್ಮ ನಂಬಿಕೆ ನಾವು ಉಳಿಸ್ಕೊಳ್ತೀನಿ ಸರ್. ಥ್ಯಾಂಕ್ ಯು. ಆ್ಯಂಡ್ ಇನ್ನೇನು ಸರ್, ಪೂರ್ಣದಿಂದ ಶುರು ಮಾಡೋದು. ಸಿನಿಮಾಗೆ ವಿನು ಸರ್ ಎಂಟ್ರಿ ಆಗೋಕ್ಕಿಂತ ಮುಂಚೆನೇ, ಪ್ರೊಡ್ಯೂಸರ್ ಸಿಗೋಕ್ಕಿಂತ ಮುಂಚೆನೇ ಪೂರ್ತಿ ಕಥೆ ಓದಿದ್ದು. ಕತೆ ಓದಿ ಏನೋ ಬರ್ಕೊಂಡು ನಾವು ಗ್ರಂಥ ಥರ ಬರ್ಕೊಂಡು ಇಷ್ಟೊಂದು ಬರೆದಿಟ್ಕೊಂಡಿದ್ದಾನೆ ಅಂತ. ಊರಲ್ಲಿ ನನಗೆ ಬೇಕಾಗಿ ಹಿಂಗೆ ಸಂಗೀತ ಬೇಕು ಈ ಥರದ್ದೆಲ್ಲ ಹೇಳಿದಾಗ ಊರ ಕಡೆಗೆಲ್ಲ ಹೋಗಿ ರಿಸರ್ಚ್ ಮಾಡಿ ಈಗ ನಮಗೆ ಏನೇನು ಎಕ್ಸ್ಪೆಕ್ಟ್ ಮಾಡಿದ್ವೋ, ನಾವೇನು ಬರ್ಕೊಂಡಿದ್ದೋ ಅದಕ್ಕೆ ತಕ್ಕಂತೆ ಇನ್ನು ಹೆಚ್ಚು ಅದ್ಭುತವಾಗಿ ಖುಷಿ ಕೊಡೋಂಥ ಹಾಡು ಮತ್ತು ಸಾಹಿತ್ಯ ತುಂಬ ಚೆನ್ನಾಗಿದೆ. ಪೂರ್ಣದ ವರ್ಕು ಯಾವಾಗಲೂ ಇನ್ನೊಂದು ಚೂರು ಕೇಳಿ ಪೋಸ್ಟ್ ಪ್ರೊಡಕ್ಷನ್ ಮುಗೀತು, ಚೂರು ತಡ್ಕೊಂಡ್ಬಂದಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪತಾಜ ಸರ್, ನಾನು ಸಂತೋಷ್ ರೈ ಪತಾಜ ಸರ್ ಸಿನಿಮಾ 7 o'clock ಇಂದ ಅವ್ರ ಅಭಿಮಾನಿ, ಅವ್ರ ಕೆಲಸ ಫಾಲೋ ಮಾಡ್ಕೊಂಡು ಬಂದಂಥ ಹುಡುಗ. ಅವರು ಅಷ್ಟು ದೊಡ್ಡ ಸಿನಿಮಾಟೋಗ್ರಫರ್ ಆಗಿದ್ರು. ನಮ್ಮ ಜೊತೆ ಒಂದು ದಿವಸನೂ ಕೂಡ ನೀನು ಹೇಳಿದ್ದೇನು ಯಾಕೆ ಮಾಡಬೇಕು ಅಂತ ಒಂದು ದಿವಸ ಕೇಳಿ ಸರ್, ನಂಗೆ ಹಿಂಗೆ ಬೇಕು ಇದು ಅಂತ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣವೇ ನನಗೆ ಏನು ಬೇಕೋ ಅವ್ರು ಅದನ್ನು ಅದಕ್ಕಿಂತ ಜಾಸ್ತಿ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಆ್ಯಂಡ್ ಫಾಸ್ಟು ನಾನು ಈ ಸಿನಿಮಾ 80 ದಿವಸ ಬೇಕು ಶೂಟಿಂಗ್ ಅಂತ ಕಡಿದೆ ಸರ್, 56 ದಿವಸಕ್ಕೆ ಮುಗಿಸಿದ್ದೀವಿ. ಒಂದು ದಿವಸ ಅಂತೂ 11 ಲೊಕೇಶನ್ ಸರ್, 11 ಲೊಕೇಶನ್ ಶಿಫ್ಟ್ ಆಗಿದೆ ಸರ್. ಒಂದು ಲೊಕೇಶನ್ ಶಿಫ್ಟಿಗೆ ಮಿನಿಮಮ್ ಅಂದರು 1 ಗಂಟೆ ಬೇಕು ಸರ್. ಆದರೆ ಅವತ್ತು 11 ಲೊಕೇಶನ್ ಸಂಜೆ ಸೂರ್ಯ ಹುಟ್ಟುವಾಗ ಏನು ಹೊಳಿತು ಸೂರ್ಯ ಕೊನೆ ಶಾರ್ಟ್ ಬಿಟ್ಟಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನಿಮ್ಮ ನಿಜವಾಗ್ಲೂ ಏನು ಕಡಿಮೆ ಇಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಾಂದರೆ ನಿಮ್ಮ ತಂಡ ಇಲ್ಲಾಂದರೆ ಪವನ್, ಹರ್ಷಿ, ಮಾದೇವಣ್ಣ, ಗೊತ್ತಿಲ್ಲ ಇನ್ನು ಹುಡುಗರು ಎಲ್ಲರೂ ಸರ್ ತುಂಬ ನಿಮ್ಮ ತಂಡನೇ ಸೂಪರ್ ಸರ್, ಸೂಪರ್ ಪಾಸಿಟಿವ್. ಐ ಲವ್ ಯು, ಸೂಪರ್ ಸರ್. ಆ್ಯಂಡ್ ಅರುಣಣ್ಣ ಆಕ್ಟೆ ಮಾಡಲ್ಲ, ಕಡೆ ಹುಡುಗ ಓಡಾಡಿದ್ರೆ ಅವ್ರು ಬೇಡ ಕಂಡ್ರಿ ಅಂತ. ಆಮೇಲೆ ಅವ್ರು ನಮ್ಗೆ ಸಿಗಲ್ಲ, ನಿಮ್ಮ ಕಂಟ್ರೋಲಿಗೆ ಸಿಗಲ್ಲ ಅಂತ. ಇಲ್ಲ ಅವ್ರು ಬೇಕೇ ಬೇಕು ಅಂತ ಕಾಲ್ ಮಾಡಿದಾಗ ಕತೆ ಹೇಳು, ಏನಿಟ್ಟಿದೆ ಇಲ್ಲಿಂದಲೇ ಕೇಳಿ ಆ ಕತೆನ ಫೋನಲ್ಲೇ ಕೇಳಿ ನೀವು ಒಪ್ಪಿ ನನಗೆ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಕೊಟ್ಟಿದ್ದಲ್ಲದೆ ಅವರು ನನ್ನ ಪಾತ್ರ ಹೇಳಿ ಫೋನ್ ಇಟ್ಟೆ ಮಾರನೇ ದಿವಸ ನೀಟ್ ಶೇವ್ ಮಾಡಿ ನೀಟಾಗಿ ವಿತ್ ಕಾಸ್ಟ್ಯೂಮ್ ಫೋಟೋ ಕಳಿಸ್ತಿದ್ದಾರೆ. ಅದು ಅರುಣ್ ಸರ್. ಥ್ಯಾಂಕ್ ಯು ಅರುಣ್ ಸರ್. ನೀವು ನನ್ನ ಕತೆ ನಂಬಿದ್ದಕ್ಕೆ, ನನ್ನ ನಂಬಿಕೆಗೆ, ನನ್ನ ಅಂದ್ಕೊಂಡಿದ್ದ ಪಾತ್ರನ ಮಾಡಿಕೊಟ್ಟಿದ್ದಕ್ಕೆ, ಕೇಳಿದಾಗ ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಪ್ರೀತಿಗೆ, ನಿಮ್ಮ ಪ್ರೋತ್ಸಾಹಕ್ಕೆ ಯಾವತ್ತೂ ಚಿರಋಣಿ ಸರ್. ಥ್ಯಾಂಕ್ ಯು.
ಗೋಪಿ ಅಣ್ಣ ಏನು ಹೇಳೋದು, ಗೋಪಿ ಅಣ್ಣ ನೆಡ್ಕೊಂಬರೋದಕ್ಕೆ ಗೋಪಿ ಅಣ್ಣ ಮೊದಲೇ ಸ್ಕ್ರಿಪ್ಟ್ ಓದಿದ್ರು, ಹಂಗಾಗಿ ಈಸಿ ಆಯಿತು. ಸೊ ಗೋಪಿ ಅಣ್ಣ ಫುಲ್ ಸ್ಕ್ರಿಪ್ಟ್ ಓದಿದ್ರು ಕೂಡ ಎಲ್ಲ ರೀಡಿಂಗ್ ತಗೊಂಡ್ರು. ಇನ್ನೊಂದು ವಾರ ಸ್ಕೆಡ್ಯೂಲ್ ಇದೆ ಅಂತ ಹೇಳಿದ್ರೆ ಆ ಸ್ಕೆಡ್ಯೂಲ್ ಏನೇನು ದೃಶ್ಯಗಳು ಹಾಕೊಂಡಿದ್ರು ಕೂಡ ಅವ್ರು ಇಲ್ದಿದ್ರು ಕೂಡ ಆ ಎಲ್ಲ ದೃಶ್ಯಗಳನ್ನ ಕೇಳಿಕೊಂಡು ಲಿಟ್ರಲಿ ಡೈರೆಕ್ಟರ್ಗೆ ಎಷ್ಟು ಪ್ರಶ್ನೆ ಆಗುತ್ತೆ ಅಷ್ಟು ಪ್ರಶ್ನೆ ಕೇಳಿ ಆ ಪಾತ್ರದ ಸೈಕಾಲಜಿನ ಅರ್ಥ ಮಾಡ್ಕೊಳ್ಳೋ ನಟ ನಂಗೆ ತುಂಬ ಇಷ್ಟ. ಅವ್ರು ಏನು ಪ್ರಶ್ನೆ ಕೇಳಿದ್ರು, ಅವ್ರು ಏನು ಕೇಳ್ತಾರೆ ಪ್ರಶ್ನೆ ಅಂತ ಕಾಯ್ತಾ ಇರ್ತೀನಿ. ಆ ಪ್ರಶ್ನೆಯಿಂದ ನನಗೆ ಗೊತ್ತಿಲ್ಲ ಒಂದಷ್ಟು ನಾನೇನೋ ಕಲಿತಾ ಇರ್ತೀನಿ. ಅದು ಸತ್ಯ ಗೋಪಿ ಅಣ್ಣ, ಹೇಳಕ್ ಬಿಡಿ, ಒಳ್ಳೆ ಕತೆ ಅಂತಲ್ಲ ಹೇಳ್ಬೇಕಾ. ಥ್ಯಾಂಕ್ ಯು ಗೋಪಿ ಅಣ್ಣ, ನೀವು ಮಾಡಿರೋ ನನ್ನ ಸಿನಿಮಾ ನಾನು ನೋಡಿದ್ದೀನಿ, ತುಂಬ ಖುಷಿ ಕೊಟ್ಟಿದ್ದೀನಿ ನಿಮ್ಮ ಕೆಲಸ. ಧನ್ಯವಾದ, ಮನಸಾರೆ ಧನ್ಯವಾದ. ನೀವು ಏನು ಕೇಳಿದ್ರೆ ಹೇಳಿ. ಕತೆ ಇವತ್ತಿನ ತಲೆಮಾರಿನವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರಾಮಾಯಣ. ಈ ಕಥೆನಲ್ಲಿ ಪ್ರೀತಿ ಪ್ರೇಮ ನಡುವುದೇ. ಸೊ ಕಮರ್ಷಿಯಲ್ ಆಗಿ ಏನೇನು ಬೇಕು ಮತ್ತೆ ಹಳ್ಳಿ ಸೊಗಡು. ನಾವೊಂದ್ಸತಿ ಈ ಸಿನಿಮಾ ನೋಡಿದ್ರೆ ಹೆಂಗೆ ನಿಮಗೆ ಹೋಲಿ ಸಂಬಳಿಗೆ ಹಾಡು ನೋಡಿದಾಗ ನಿಮ್ ಮರ್ತೋಗಿರೋ ಪದಗಳು ನೆನಪಾಗಿ ನೀವು ಒಂದ್ಸತಿ ಮೂರ್ಗೆ ಹೋಗ್ಬೇಕು ಅನ್ಸುತ್ತಾ. ಈ ಇಡೀ ಸಿನಿಮಾ ನೋಡಿದಾಗ ಖಂಡಿತ ನೀವು ಮೂರು ನೆನೆಸ್ಕೊಳ್ತೀರಾ, ಅದಾಗುತ್ತೆ. ಸೊ ಇದೇನು ಪ್ರಶ್ನೆ ಕೇಳಿದೆ, ನೀವೇನಾದ್ರು ಕೇಳಿದ್ರೆ ಹೇಳ್ಬೇಕು. ಆರ್ಟಿಸ್ಟ್ಗಳು ದೊಡ್ಡ ದಂಡ ಇದೆ ಈ ಸಿನಿಮಾದಲ್ಲಿ. ಲೂಸ್ ಮಾದವರು ಯೋಗೀಶ್ ಅವರಿದ್ದಾರೆ, ಅವರು ತುಂಬ ಚೆನ್ನಾಗಿದೆ ಪಾತ್ರ. ಅವರು ಒಂದು 10 ವರ್ಷ ಸ್ನೇಹಿತರು. ಈ ಸಿನಿಮಾ ಮಾಡಿ ನಾನೇನು ಸೈಕಲ್ ಹೊಡಿತಾ ಇದ್ರು ಒಂದು ಕ್ಷಣದಲ್ಲಿ ಹೋಗ್ಬಿಟ್ಟು ಈ ಪಾತ್ರ ಮಾಡ್ಕೊಡ್ತೀರಾ ನೀವು ಅಂತ ಕೇಳಿದ ತಕ್ಷಣ ನಿನ್ನ ಜೊತೆ ನಾನು ಬರ್ತೀನಿ ನಡಿ, 10 ವರ್ಷ ಸೈಕಲ್ ಹೊಡಿತಿದ್ಯಾ ಜೊತೆಲಿ ಬರ್ತೀನಿ ನಡಿ ಅಂತ ಬಂದಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದಾದಮೇಲೆ ಅಪರ್ಣ ಮ್ಯಾಮ್ ಇದ್ದಾರೆ. ಅಪರ್ಣ ಮೇಡಮ್ ಕೊನೆ ಸಿನಿಮಾ, ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಈ ಸಿನಿಮಾ ಮುಗಿಸ್ಕೊಟ್ಟೇ ಹೋಗ್ತೀನಿ ಅಂತ ಸಂಪೂರ್ಣ ಪೂರ್ತಿ ಸಿನಿಮಾ ಮುಗಿಸ್ಕೊಟ್ಟು ಹೋಗಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಅವರು ಮಾಡ್ತಾ ಇದ್ದಾರೆ. ರಾಜವಾಡಿ ಸರ್ ಇದ್ದಾರೆ, ಸೀತಾ ಕೋಟೆ ಅವರಿದ್ದಾರೆ, ಅಫ್ಕೋರ್ಸ್ ನಮ್ಮ ಡೈರೆಕ್ಟ್ರು, ನಮ್ಮ ಕಡೂರಿನ ನಮ್ಮ ಸ್ನೇಹಿತರು, ನಿರ್ದೇಶಕ ಸತ್ಯಪ್ರಕಾಶ್ ಅವರಿದ್ದಾರೆ. ಆ್ಯಂಡ್ ನಮ್ಮ ಪ್ರೀತಿಯ ನಟ ಅಚ್ಯುತಣ್ಣ ಇದ್ದಾರೆ, ಗೋಪಾಲ್ ದೇಶಪಾಂಡೆ ಅವರಿದ್ದಾರೆ. ದೊಡ್ಡ ಲಿಸ್ಟೇ ಇದೆ. ಸಣ್ಣ ಪುಟ್ಟ ಮತ್ತೆ ಹೊಸ ಹೊಸ ಪಾತ್ರಗಳಿಗೆ ಜಾಂಗೀರಣ್ಣ ಇದ್ದಾರೆ. ತುಂಬ ಜನ ರಂಗಭೂಮಿ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಹೊಸ ಹೊಸ ಮಕ್ಕಳು ತುಂಬ ಚೆನ್ನಾಗಿ ಅವ್ರದ್ದೇ ಆದ ರೀತಿಯಲ್ಲಿ ತುಂಬ ಒಂದಷ್ಟು ಕತೆಗೆ ಹೇಳೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ನನ್ನ ಕಡೆಯಿಂದ ಸದ್ಯಕ್ಕೆ ಇಷ್ಟು ಥ್ಯಾಂಕ್ಸ್. ಆ್ಯಂಡ್ ವಿನಯ್ ಸರ್ ಮುಂದೆ ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಮೇಘಮ್ಮ ಥ್ಯಾಂಕ್ ಯು ಸೊ ಮಚ್. ಇಬ್ಬರು ಕಷ್ಟಪಟ್ಟಿದ್ದೀನಿ ಜಾಸ್ತಿ, ಬಟ್ ಸಿನಿಮಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ. ನಮಸ್ಕಾರ. ಹಾಗೆ ವೇದಿಕೆ ಮೇಲೆ ಬಂದಿದ್ದೀನಿ. ಮೊದಲದಾಗಿ ನಾನು ಲಹರಿ ಸಂಸ್ಥೆ, ಒಂದು ಸಿನಿಮಾ ಇಂಡಸ್ಟ್ರಿ 50 ವರ್ಷ ಒಂದು ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಿದೆ ಅಂದರೆ ಸರ್, ಅವರಿಗೆ ನಿಜವಾಗ್ಲೂ ಸಿನಿಮಾದ ಮೇಲೆ ಪ್ರೀತಿ ಇದ್ದರೆ ಮಾತ್ರ ಅದು ಸಾಧ್ಯ. ಯಾಕಂದರೆ ನಾನು ವೇಲು ಸರ್ ಮೀಟ್ ಆಗಿದ್ದು ತುಂಬ ಕಮ್ಮಿ. ನಾನು ಪ್ರತಿ ಸಲ ಅವ್ರ ಇಂಟರ್ವ್ಯೂ ತಪ್ಪದೇ ನೋಡ್ತೀನಿ ಎಲ್ಲೇ ಬಂದು. ಯಾಕಂದರೆ ಆ ಎನರ್ಜಿ ಇದೆಯಲ್ಲ ಸರ್, ನಾನು ಈ ಏಜಿಗೆ ನಾನು ಎಲ್ಲೂ ನೋಡಿಲ್ಲ. ಯಾಕಂದರೆ ಯು ಹ್ಯಾವ್ ಸೋ ಗುಡ್. ಅಂದರೆ ಏನೇ ಮಾತಾಡೋದು ಅದನ್ನು ತುಂಬ ಇದು ಮಾತಾಡ್ತೀರಿ. ಮನೋಹರ್ ಸರ್ ಯಾವತ್ತೂ ಕಾಣಕ್ಕೆ ಸಿಗಲ್ಲ. ಅವರೊಂಥರ ಓದಿದ್ದಾರೆ, ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಇರ್ತಾರೆ. ಬಟ್ ಮಗನ ಜೊತೆ ಜಾಸ್ತಿ ಓಡಾಟ ಸರ್. ಯಾಕಂದರೆ ನವೀನ್ ಸರ್ ಇಲ್ಲ, ಅವರು ಸಿನಿಮಾನ ತುಂಬ ಚೆನ್ನಾಗಿ ಓದ್ಕೊಂಡು ಬಂದವರು. ಈಗ VFX ಇರ್ಬೋದು, ಒಟ್ಟು ಸಿನಿಮಾದ ಬಗ್ಗೆ ಅವರಿಗೆ ಸಿಕ್ಕಾಪಟ್ಟೆ ಪ್ರೀತಿ. ಇಲ್ಲಾಂದರೆ ಇಷ್ಟು ದೊಡ್ಡ ಕ್ಯಾನ್ವಾಸ್ನ ಈ ಸಿನಿಮಾ ಈಗ ರಾಮಾಯಣ ಅಂತ ಹೇಳ್ತೀವಲ್ಲ, ಹಳ್ಳಿ ಸೊಗಡಾದರೆ ಸರ್ ಅದನ್ನು ಕ್ಯಾಪ್ಚರ್ ಮಾಡೋದು ಎಲ್ಲದು ತುಂಬ ಕಷ್ಟದ ಕೆಲಸ. ಯಾಕಂದರೆ ಈಗಾಗಲೇ ಹೇಳೋದು ಒಂದೇ ದಿನ 11 ಲೊಕೇಶನ್ ಶಿಫ್ಟ್ ಮಾಡಿದ್ದೀವಿ. ಅಂದರೆ ಒಟ್ಟು ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಡೀಟೇಲ್ಸ್ ಇದೆ. ಅಂದರೆ ನಿಮಗೆ ಸಿನಿಮಾ ನೋಡಿದಾಗ ಪ್ರತಿ ಸೀನಲ್ಲೂ ಯಾವುದಾದ್ರು ಹೊಸ ಜಾಗ ಕಾಣುತ್ತೆ, ಹೊಸ ಪ್ರಾಪರ್ಟಿ ಕಾಣುತ್ತೆ. ಆದರೆ ಎಲ್ಲವೂ ಬೇರೆ ಬೇರೆ ಥರದ್ದು. ಹಾಗಾಗಿ ಇದು ನಾವೇನೋ 50-60 ದಿವಸ ಶೂಟ್ ಮಾಡಿದ್ದೀವಲ್ಲ ಸರ್, ಇದು 60 ದಿವಸ ಕೂಡ ಬೇರೆ ಬೇರೆ ಥರದ್ದೇ ಲೊಕೇಶನ್ಸ್, ಸಿಕ್ಕಾಪಟ್ಟೆ ಕಲಾವಿದರು. ಹಾಗಾಗಿ
ಈ ಸಿನಿಮಾ ತುಂಬ ದೊಡ್ಡದಾಗಿ ಕಾಣುತ್ತೆ. ಹಳ್ಳಿ ಸೊಗಡು ಅಂತ ಕೂಡಲೇ ಅದು ಯಾವುದೋ ಅಂದರೆ ಹಳ್ಳಿದು ಆ ಥರ ಅನ್ಕೋಬೇಡಿ. ಹಾಗೆ ಈ ಚಿಕ್ಕ ಚಿಕ್ಕದಾಗಿ ಹೇಳ್ತೀನಿ ಅಷ್ಟೇ. ಮ್ಯೂಸಿಕ್ ವಿಚಾರ ಬಂದಾಗ ಈಗ 2 ಸಾಂಗ್ ನೋಡಿದ್ದೀನಿ. ಬಟ್ ಯೂಶ್ವಲಿ ನಾವೇನಾಗುತ್ತೆ ಗ್ರಾಮೀಣ ಸಿನಿಮಾಗಳಂದ ಕೂಡಲೇ ಅದು ಮ್ಯೂಸಿಕ್ ಬೇರೆ ಥರದ ಫೀಲಲ್ಲಿ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ಯಾಕಂದರೆ ನಾನು ಫಸ್ಟ್ ಬಂದಾಗ ಪೂರೈಸಿದ ವೆಸ್ಟ್ ಹೇಳೋದ್ರಲ್ಲಿ ಅನಿಸ್ತು. ಯಾಕಂದರೆ ಫ್ಯೂಷನ್ ತುಂಬ ಚೆನ್ನಾಗಿ ಅಂದರೆ ಈ ಹಳ್ಳಿ ಮತ್ತು ವೆಸ್ಟರ್ನ್ ಮಿಕ್ಸ್ ಮಾಡೋದಿದೆಯಲ್ಲ ಸರ್, ಅದು ತುಂಬ ಅಂದರೆ ಅದನ್ನು ಜನರಿಗೆ ರೀಚ್ ಮಾಡಿಸೋದು. ಮಿಕ್ಸ್ ಎಲ್ಲರೂ ಮಾಡ್ತಾರೆ, ಬಟ್ ಜನರಿಗೆ ಇಷ್ಟ ಆಗೋದು ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಯು ಡನ್ ವಂಡರ್ಫುಲ್ ಜಾಬ್. ಹಾಗೆ ಚಂದ್ರು ನನಗೆ ತುಂಬ ಹಳೆ ಪರಿಚಯ, ಸುಮ್ಮನೆ ಸಿಕ್ಕ ಹಂಗೆ ಅಲ್ಲಲ್ಲಿ ಮೀಟ್ ಆಗ್ತಿದ್ದೀವಿ. ಬಟ್ ಇವರು ಸಿನಿಮಾದ ಬಗ್ಗೆ ಇವರಿಗಿರುವ ಎನರ್ಜಿ ಇದೆಯಲ್ಲ ಸರ್, ನಾನು ಆಲ್ಮೋಸ್ಟ್ 3 ವರ್ಷದಿಂದ ನೋಡ್ತಾ ಇದ್ದೀನಿ. ಫಸ್ಟ್ ದಿನದಿಂದ ಇವತ್ತಿನ ತನಕ ಮೋಸ್ಟ್ ವೇಣು ಸರ್ ಸ್ಫೂರ್ತಿಯೋ ಗೊತ್ತಿಲ್ಲ, ಬಟ್ ಅದೇ ಎನರ್ಜಿ ಇವ್ರ ಹತ್ರ ಇದೆ. ಇಸ್ ಎ ವಂಡರ್ಫುಲ್ ಡೈರೆಕ್ಟ್. ಯಾಕಂದರೆ ಹಳ್ಳಿಯಲ್ಲಿ ಜೀವಿಸಿದ್ದಾರೆ, ಅದನ್ನು ತೆರೆ ಮೇಲೆ ತುಂಬ ಸಲ ನಾವೇನು ಮಾಡ್ತೀವಿ, ಹಳ್ಳಿಯಲ್ಲಿ ಜೀವಿಸಿದ್ರೆ ಅದನ್ನು ತೆರೆ ಮೇಲೆ ತರೋಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಮಾಡ್ತೀವಿ. ಬಟ್ ಅದನ್ನು ತುಂಬ ಚೆನ್ನಾಗಿ ಅವರು ಇದು ಮಾಡಿದ್ದಾರೆ. ಬಟ್ ಅದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಿ ಸರ್. ಹಾಗೆ ಒಟ್ಟು ಯಾಕಂದರೆ ಸಿಕ್ಕಾಪಟ್ಟೆ ದೊಡ್ಡ ಕಲಾವಿದರ ದಂಡು ವಿನಯ್ ಸರ್, ಮೇಘಪ್. ಯಾಕಂದರೆ ನಾನು ಇಬ್ಬರ ಜೊತೆನೂ ಫಸ್ಟ್ ಟೈಮ್ ಕೆಲಸ ಮಾಡಿರೋದು. ಬಟ್ ಏನಾಗುತ್ತೆ, ನಾವು ಇಂಡಸ್ಟ್ರಿಯಲ್ಲಿ ತುಂಬ ವರ್ಷ ಇದ್ದಾಗ ಜನ ಏನಂತಾರೆ ತುಂಬ ಸೀನಿಯರ್ ಬಿಡ್ತಾರೆ. ಬಟ್ ಹುಡುಗರ ಜೊತೆ ಕೆಲಸ ಮಾಡೋದಿದೆಯಲ್ಲ ಸರ್, ಅದು ನಮಗೆ ಇನ್ನೊಂಥರ ಎನರ್ಜಿ ಕೊಡುತ್ತೆ. ಬಟ್ ವಿನಯ್ ಸರ್, ಇಲ್ಲಿ ತನಕ ನಾನು ನೋಡಿರೋ ವಿನಯ್ ಸರ್ಗಿಂತ ಈ ಸಿನಿಮಾದಲ್ಲಿ ನೀವು ಬೇರೆ ನಾನು ವಂಡರ್ಫುಲ್ ಜಾಬ್. ಯಾಕಂದರೆ ಎಷ್ಟೋ ಕಡೆ ಅವ್ರು ಏನು ಮಾತಾಡಲ್ಲ, ಎಷ್ಟೋ ಕಡೆ ಏನು ಆ್ಯಕ್ಟೇ ಮಾಡಲ್ಲ, ಬಟ್ ಅದೇ ಅದ್ಭುತವಾಗಿ ಕಾಣುತ್ತೆ. ಹ್ಯಾವ್ ಡನ್ ವಂಡರ್ಫುಲ್ ಜಾಬ್. ಯಾಕಂದರೆ ಸೈಲೆನ್ಸ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಅಂತ ಈ ಶೋಡ್ ಇದೆ ಸರ್. ಮೇಲೆ ಎನರ್ಜಿ. ಯಾಕಂದರೆ ಈಗ ಸಾಂಗ್ ನೋಡಿದ್ರೆ, ಬಟ್ ನೀವು ಸ್ವಲ್ಪ ನೋಡಿದ್ದೀರಿ, ಎಂಟೈರ್ ಸಾಂಗ್ನ ಬೇರೆ ಲೆವೆಲಿಗೆ ಅಂದರೆ ಡ್ಯಾನ್ಸ್ ಮಾಡೋದು ಅಂತಾರ, ಅದನ್ನು ತುಂಬ ಗ್ರೇಸ್ಫುಲ್ ಆಗಿ ಮಾಡೋದು ಇದೆಯಲ್ಲ, ಅದೇನೋ ಒಂಥರ ಹ್ಯಾವ್ ಡನ್ ವೆರಿ ಗುಡ್ ಜಾಬ್. ಹಾಗೆ ಸಿನಿಮಾ ಯಾರೇ ವಂಡರ್ಫುಲ್ ಆ್ಯಕ್ಟ್ರೆಸ್ ಎಲ್ಲರಿಗೂ ಅದ್ರ ಬಗ್ಗೆ ಯೂನಿಟ್ ಅದೇ ಇದರಲ್ಲಿ ಇನ್ನೊಂದು ಲೆವೆಲ್ ಜಾಸ್ತಿ ಮಾಡಿದ್ದೀವಿ. ಹಾಗೆ ಒಟ್ಟು ಕಲಾವಿದರಿಗೆ ಅರುಣ್ ಸರ್ ಬಗ್ಗೆ ನಾವೇನು ಹೇಳಬೇಕು ಅಂತಿಲ್ಲ, ಗೋಪಾಲ್ ಸರ್ ಬಗ್ಗೆ ಹೇಳಬೇಕು ಅಂತಿಲ್ಲ. ಒಟ್ಟು ಅಂದರೆ ಕಲಾವಿದರ ದೊಡ್ಡ ದಂಡಿದೆ ಸಿನಿಮಾದಲ್ಲಿ. ಎಲ್ಲರೂ ಅದೇ ಪ್ರತಿಯೊಂದು ಪಾತ್ರ ಕೂಡ ಅಷ್ಟೊಂದು ಸೆಲೆಕ್ಷನ್ಸ್, ಇಟ್ಸ್ ಎ ವಂಡರ್ಫುಲ್ ಸೆಲೆಕ್ಷನ್. ಇವೊಂದು ಚಿಕ್ಕ ಕ್ಯಾರೆಕ್ಟರ್ ಕೂಡ ಅಷ್ಟು ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸಿನಿಮಾ ನೋಡಿದಾಗ ನಿಮಗೆ ಅದು ಅನಿಸುತ್ತೆ. ಬಹುಶಃ ಎಲ್ಲರ ಬಗ್ಗೆ ಹೇಳಿದ್ರು ಕೂಡ ಆಲ್ರೆಡಿ ವೇಲು ಸರ್ ಹೇಳಿದ್ದಾರೆ. ಓವರ್ ಆದರೆ ನನಗೆ ಕೂಡ ಇದು, ಯಾಕಂದ್ರೆ ನಾನು ಆಲ್ಮೋಸ್ಟ್ ಒಂದು 25 ವರ್ಷದ ಜರ್ನಿಲಿ ಸರ್, ನಾನು ಈ ಥರ ಹಾರ್ಡ್ ಕೋರ್ ಅಂದರೆ ಹಳ್ಳಿ ಸಬ್ಜೆಕ್ಟ್ನ ಮಾಡ್ತಾ ಇರೋದು ನಾನು ಫಸ್ಟ್ ಟೈಮ್. ಮೋಸ್ಟ್ಲಿ ಚಂದ್ರು ಅವರು ಬಂದಾಗ ಏನು ಅಂದ್ಕೊಂಡಿರ್ತಾರೆ, ಯೂಶ್ವಲಿ ನಾನು ಲವ್ ಸ್ಟೋರಿ ಜಾಸ್ತಿ ಮಾಡ್ತಾ ಇದ್ದಿದ್ದು, ಹಾಗಾಗಿ ಚಂದ್ರು ಅವರಿಗೆ ಹೋಗಿದ್ದು. ಯಾಕಂದರೆ ಬರೀ ಕಲರ್ಫುಲ್ ಸಿನಿಮಾ ಮಾಡ್ತಿದ್ರು, ಹಳ್ಳಿ ಸೊಗಡು ಹಿಂಗೆ ಕ್ಯಾಪ್ಚರ್ ಮಾಡ್ತಾರೆ. ಯಾಕಂದ್ರೆ ನಾನು ಹುಟ್ಟಿ ಬೆಳೆದಿದ್ದಾರೆ ಹಳ್ಳಿಲೇ ಸರ್, ನನಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಒಟ್ಟು ಇಟ್ಸ್ ಎ ವಂಡರ್ಫುಲ್ ಸಿನಿಮಾ. ನಿಮಗೆ ಒಳ್ಳೆ ಸಿನಿಮಾ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಈ ಸಿನಿಮಾ ನೋಡಿದಾಗ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಕೊಟ್ರ ನನಗೆ ಮೈಕು ಅಂತ ಹೇಳಿ ನನಗೆ. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಒಂದು ವಿಚಿತ್ರವಾದ ಕನ್ನಡತನ ಇದೆ ಗ್ರಾಮೀಣ ಸಿನಿಮಾಗೆ. ಆ ಥರದ ಒಂದು ಸಿನಿಮಾನ ಬರೆದಿದ್ದಕ್ಕೆ ನಾನು ಗೌರವ್ ಚಂದ್ರ ಅವರಿಗೆ ಅಭಿನಂದನೆಗಳು ಹೇಳ್ತೀನಿ. ಹಾಗೆ ಆ ಥರದ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಲಹರಿ ಸಂಸ್ಥೆಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೆ ನಿಮಗೂ ಕೂಡ ನಾನು ಸದಾನಂದ ಸ್ವಾಮಿ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಆ ಥರದ ಒಂದು ಪಾತ್ರ ಇವ್ರು ಮಾತಾಡೋದು ಅಪರೂಪ, ದಯವಿಟ್ಟು ಅದು ದೊಡ್ಡ ಕ್ಯಾಮ್ರಾ ಇರಬೇಕು, ಅವಾಗ ನಾವು ಜೋರಾಗಿ ಮಾತಾಡ್ತೀವಿ. ಸದಾನಂದ ಸ್ವಾಮಿ ಅನ್ನೋ ಒಂದು ಪಾತ್ರ ಬರೆದಿರುವ ರೀತಿ ಮತ್ತು ಅದನ್ನು ನಾನು ಮಾಡಬಲ್ಲೆ ಅಂತ ಅವರು ನಂಬಿಕೆ ಇಟ್ಟಿದ್ದಕ್ಕೆ ನಾನು ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಸಿನಿಮಾ ನೋಡಿದ್ದೀನಿ. ನಾನು ವಿನಯ್ ಸರ್ ಜೊತೆಗೆ ಇದು ಎರಡನೇ ಸಿನಿಮಾ ಮಾಡ್ತಿರೋದು. ಇಷ್ಟು ದಿವಸ ವಿನಯ್ ಸರ್ ಮಾಡಿರುವ ಪರ್ಫಾರ್ಮೆನ್ಸ್ಗಿಂತ ನಾನು ಆ್ಯಸ್ ಆಡಿಯನ್ಸಾಗಿ ಹೇಳ್ತಾ ಇದ್ದೀನಿ, ಇದು ತುಂಬ ನನಗೆ ಖುಷಿಕೊಟ್ಟ ಸಿನಿಮಾ, ಅದು ತುಂಬ ಖುಷಿಗೊಂಡ ಪರ್ಫಾರ್ಮೆನ್ಸ್. ಹಾಗೆ ಮೇಘ ಅವರು ಕೂಡ ನಿಮ್ಮಿಬ್ಬರಿಗೂ ಅಭಿನಂದನೆಗಳು. ಹಾಗೆ ಎಲ್ಲ ನಟ ನಟಿಯರಿಗೂ ಅಭಿನಂದನೆಗಳು. ಪೂರ್ಣ ಸರ್ ಥ್ಯಾಂಕ್ ಯು, ಸಂತೋಷ್ ಸರ್ ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು, ನಿಮಗೂ ಥ್ಯಾಂಕ್ ಯು, ಧನ್ಯವಾದ. ತುಂಬ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವರು ಅಂದ್ರೆ ಅವ್ರಿಗೆ ಇಷ್ಟ ಆಗೋದು ನಮ್ಗದೇ ಒಂದು ಅಂದ್ರೆ ಡೌಟ್ ಇತ್ತು. ಅಂದ್ರೆ ಅವರು ಅದನ್ನೆಲ್ಲಾನು ತುಂಬಾ ವರ್ಷಗಳಿಂದ ಎಂಜಾಯ್ ಮಾಡ್ಬಿಟ್ರ ಸಾಕು. ಅದು ಅವ್ರಿಗೆ ಇಷ್ಟ ಆದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದು ಅದೊಂದು ಭಯ ಇತ್ತು. ಅವ್ರಿಗೆ ಇಷ್ಟ ಆಗುತ್ತೆ ನಮಗೆ ತುಂಬಾ ದೊಡ್ಡ ವಿಷಯ. ಸೊ ಇನ್ನು ಹಾಡುಗಳು ಅಂತಂದ್ರೆ ಹಾಡುಗಳು ನಾನು ಮತ್ತೆ ಚಂದ್ರು ಸುಮಾರು ದೊಡ್ಡ ಜರ್ನಿ, ಇದೇನು ಗೊತ್ತಿರೋ ವಿಷಯನೇ. ತುಂಬಾ ಹಿಂದೆನೆ ಶುರು ಆಯ್ತು ಗ್ರಾಮೀಣ, ತುಂಬಾ ದೊಡ್ಡ ಜರ್ನಿ.
ಹಾಡುಗಳನ್ನ ನೆನಪಿಸ್ಕೊಂಡ್ರೆ ಏನೇನ್ ಮಾಡಿದೀವಿ ಅಂದ್ರೆ ಏನೇನೋ ಮಾಡಿದೀವಿ ನಾವು ಆಕ್ಚುಲಿ. ಏನೇನೋ ಹಾಡುಗಳಿದೆ ಇದರಲ್ಲಿ. ಅದು ಕೆಲವು ರೆಗ್ಯುಲರ್ ಹಾಡಿರ್ಬೋದು, ಕೆಲವು ವಿಚಿತ್ರ ಹಾಡಿರ್ಬೋದು, ಏನೇನೋ ಮಾಡಿದೀವಿ. ಒಟ್ಟಿನಲ್ಲಿ ನಮ್ಗೆ ಅದು ಒಂಥರ ಈ ಒಂದು ಜರ್ನಿನಲ್ಲಿ ಏನೇನು ನಮ್ಗೆ ಬೆಸ್ಟ್ ಅಂತ ಸಿಗುತ್ತೆ ಅದನ್ನೆಲ್ಲ ಆಯ್ಕೊಂಡು ಬುಟ್ಟಿಗೆ ಇಟ್ಕೊಂಡು ಕೂತಿದ್ದೀವಿ. ಆ ಥರದೊಂದು ಜರ್ನಿ. ನಾವು ಫಸ್ಟ್ ಒಂದಷ್ಟು ಹಾಡುಗಳನ್ನ ಮಾಡಿ ಫಿಲಮು ಏನೇನೋ ಒಂದು ಕಾರಣಗಳಿಂದ ನಿಂತೋದಾಗ ಅದನ್ನ ಇಟ್ಕೊಂಡು ಚಂದ್ರು ಸುಮಾರು ಕಡೆ ಅಂದ್ರೆ ಎಲ್ಲ ಕಡೆ ಅವರೇ ಹೇಳ್ದಂಗೆ ಅಂದ್ರೆ ಹುಡುಕಾಡಿದ್ರು. ನಮ್ಮ ಈ ಒಂದು ದೊಡ್ಡ ಸಂಸ್ಥೆ ಸಿಗೋದಕ್ಕೆ ಆ ಒಂದು ಹುಡುಕಾಟ ಬೇಕಿತ್ತು ಅನ್ಸುತ್ತೆ. ಸೊ ಅದನ್ನೆಲ್ಲ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಚಂದ್ರು ಅವರ ಸ್ಟ್ರಗಲಿಂಗ್ ಆಕ್ಚುಲಿ ಯೂಶಲಿ ಅದನ್ನೇ ಫಿಲಮ್ ಮಾಡ್ಬೋದು ಅಂತ ಹೇಳ್ಬೋದು. ಬಟ್ ಇವ್ರ ಜರ್ನಿನ ಫಿಲಮ್ ಅಲ್ಲ, ಒಂದು ಬುಕ್ಕೆ ಬರೀಬೋದು, ಅಷ್ಟು ದೊಡ್ಡ ಸ್ಟ್ರಗಲ್ ಇದೆ. ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ. ಸೊ ಇಷ್ಟೆಲ್ಲ ಸ್ಟ್ರಗಲ್ ಎಲ್ಲ ಆಗಿ ನಮ್ಮ ಲಹರಿ ಸಂಸ್ಥೆ ಬಂತು, ಮತ್ತೆ ಸಂತೋಷ್ ಸರ್ ಬಂದ್ರು, ಮೇಘನಾ ಶೆಟ್ಟಿ ಅವ್ರು ಬಂದ್ರು. ಇದೆಲ್ಲ ಆಗಿ ನನ್ಗಂತೂ ಅದು ಆತಂಕ ಇದ್ದೇ ಇತ್ತು, ಏನಾಗುತ್ತೆ ಈ ಫಿಲಮ್ ಏನಾಗುತ್ತೆ ಅಂತ. ಯಾಕೆಂದ್ರೆ ತುಂಬಾ ಇಷ್ಟಪಟ್ಟದಂತ ಸ್ಕ್ರಿಪ್ಟ್. ಆ ತರ ಹಾಗೆ ಫಸ್ಟ್ ಶೆಡ್ಯೂಲ್ ಎಲ್ಲ ಮುಗಿಸ್ಕೊಬಂದು ಚಂದ್ರು ಅವರು ನಮಗೆ ತೋರಿಸಿದ್ರು ಫುಟೇಜಸ್ನ. ವಿನಯ್ ಸರ್ ಮತ್ತೆ ಮೇಘ ಅವ್ರದ್ದು ಅವ್ರನ್ನೆಲ್ಲ ಒಂದು ತೋಟದಲ್ಲಿ ಇರೋ ಒಂದು ಸೀನ್ ಅದು. ಆ ಸೀನ್ ನೋಡಿದ ತಕ್ಷಣ ನನ್ಗೆ ಗೊತ್ತಿಲ್ಲ, ನಾನು ಅಳ್ತಾ ಇದ್ದೀನಿ. ಒಂದು 10 ನಿಮಿಷ ನಾನು ಚಂದ್ರ ಇಬ್ರು ಅಳ್ತಾ ಇದ್ದೀನಿ. ಅಂದ್ರೆ ನಮ್ಗೆ ಅದನ್ನ ನೋಡಿದ ತಕ್ಷಣ ಇವ್ರ ಪರ್ಫಾರ್ಮೆನ್ಸ್ ಇರ್ಬೋದು, ಅವ್ರ ಶಾರ್ಟ್ಸ್ ಇರ್ಬೋದು, ಅಂದ್ರೆ ಆ ಹಳ್ಳಿನ ಕಟ್ಕೊಟ್ಟಿರುವಂತ ರೀತಿ ಇರ್ಬೋದು, ಎಲ್ಲ ನೋಡಿ ನಮ್ಗೆ ಏನಂದ್ರೆ ಓಕೆ, ಇಷ್ಟು ದೊಡ್ಡ ಒಂದು ಹೋರಾಟದಲ್ಲಿ ನಾವು ಒಂದು ಸಾರ್ಥಕವಾದ ಕೆಲಸನ ಮಾಡಿದ್ವಿ ಅಂತ ಅನ್ನಿಸ್ಬಿಟ್ಟು ಇದಷ್ಟು ನಾನು ಈ ಫಿಲಂ ಬಗ್ಗೆ ಆನ್ಲೈನ್ ಹೇಳಬಹುದು. ಸೊ ಇನ್ನು ತುಂಬಾ ಜನರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ವಿನಯ್ ಸರ್ ಬಗ್ಗೆ, ವಿನಯ್ ಸರ್ ಬೆಸ್ಟ್ ಪರ್ಫಾರ್ಮ್ ಮಾಡಿದ್ದಾರೆ ಇದ್ರಲ್ಲಿ. ನಾನು ಅದನ್ನೇ ಹೇಳೋದಿಲ್ಲ, ನೋಡಿದ ತಕ್ಷಣ ನಮಗೆ ಇದಾಗುತ್ತೆ, ಎಮೋಷನ್ ಆಗ್ಬಿಡ್ತು ಅಂತ. ಸೊ ಮತ್ತೆ ಇನ್ನೊಂದು ಹೇಳಲೇಬೇಕಾಗಿದ್ದೇನಂತಂದ್ರೆ, ನನಗೆ ಲಹರಿ ಸಂಸ್ಥೆ ಅದರ ಒಡನಾಟಕ್ಕೆ ಬಂದಮೇಲೆ ನನಗೆ ಅವರು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಅಥವಾ ಒಂದು ಸಿನಿಮಾ ತಂಡನ ಇಷ್ಟು ಪ್ರೀತಿಯಿಂದ ಅವರು ಅಂದ್ರೆ ಅವರ ಫ್ಯಾಮಿಲಿ ತರ ಅದನ್ನ ಇದು ಮಾಡ್ತಾರೆ. ನನಗೆ ಆಕ್ಚುಲಿ ಫಸ್ಟ್ ಟೈಮ್ ಇಷ್ಟು ವರ್ಷದ, ನಾನು 13 ವರ್ಷ ಆಯ್ತು, 13 ವರ್ಷದ ಜರ್ನಿಯಲ್ಲಿ ನನಗೆ ಮನೆಯ ಫೀಲ್ ಆಗಿದ್ದು ಪ್ರೊಡಕ್ಷನ್ ಹೌಸ್ ಲಹರಿ. ನನಗೆ ತುಂಬಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮಾನವಂತ ಸರ್, ವೇದ ಸರ್, ಮತ್ತೆ ಎಸ್ಪೆಷಲಿ ನವೀನ್ ಸರ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೆ ಅಫ್ಕೋರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಪೂರ್ಣಚಂದ್ರ ತೇಜಸ್ವಿ. ಈಗ ಮೊದಲನೇದಾಗಿ ಮನೋಹರ್ ಸರ್ ಹಾಗೂ ವೇಲು ಸರ್ ಹಾಗೂ ನಮ್ಮ ಬ್ರದರ್ ಎಲ್ಲರಿಗೂ ಲಹರಿಗೆ 50 ತುಂಬಿದ್ದಕ್ಕೆ ಶುಭಾಶಯಗಳು. 1974 ಶುರು ಮಾಡ್ತೀರಿ ಗ್ರಾಮಫೋನಿಂದ ಇಲ್ಲಿವರೆಗೆ ಬಂದಿದ್ದೀನಿ. AI ವರೆಗೂ ನೀವಿದ್ದೀರಿ, ಬಹಳ ಖುಷಿಯಾಗುತ್ತದೆ. ನಿಮ್ಮ ಕ್ಯಾಸೆಟ್ ಅಂಗಡಿಯಲ್ಲಿ ನಾನು ಕೆಲಸ ಹ್ಯಾಕ್ ಮಾಡಿದ್ದೀನಿ ಅಂದರೆ ಚಿತ್ರಕಲಾ ಪರಿಷತ್ತಲ್ಲಿ ನನ್ನ ತಮ್ಮ ಓದ್ತಾ ಇದ್ದ, ಅವನು ನಿಮ್ಮ ಕ್ಯಾಸೆಟ್ಗಳಿಗೆಲ್ಲ ಡಿಸೈನ್ ಮಾಡೋಣ, ಚಿತ್ರ ಬರ್ಕೊಡ್ಬೇಕು. ಆಗ ನಾನು ಕೂಡ ಕೆಲವು ಜನಪದದ ಕ್ಯಾಸೆಟ್ಗಳಿಗೆ ಚಿತ್ರಗಳನ್ನು ಬರೆದಿದ್ದೀನಿ. ನಿಮ್ದಿರ್ಬೋದು, ಬೇರೆ ಬೇರೆ ಆಡಿಯೋ ಕಂಪ್ನಿಗೆಲ್ಲ. ನಿಜವಾಗ್ಲೂ ಖುಷಿಯಾಗುತ್ತೆ ನಿಮ್ಮ ಅಲ್ಲಿಂದ ಇಲ್ಲಿವರೆಗೆ ಜರ್ನಿ. ನೀವು ತಾಪುಗಾಲಿಟ್ಟು ಬಂದವರಲ್ಲ, ಒಂದೊಂದು ಹೆಜ್ಜೆಗೂ ರೆಸ್ಪೆಕ್ಟ್ ಕೊಡ್ತಾ, ಜೊತೆಲಿ ಬದುಕುವವರಿಗೂ ರೆಸ್ಪೆಕ್ಟ್ ಕೊಡ್ತಾ, ಆಮೇಲೆ ನಿಮ್ಮ ಜೊತೆಗೆ ಈ ಇಂಡಸ್ಟ್ರಿಯವರಿಗೂ ಒಂದು ರೆಸ್ಪೆಕ್ಟ್ ಕೊಡ್ತಾ ಬೆಳೆದಿದ್ದಿದೆಯಲ್ಲ, ಅದು ಬಹಳ ಖುಷಿ. ಆಮೇಲೆ ನಮಗೆ ಬಹಳ ಖುಷಿ ಅನಿಸುತ್ತೆ. ಜೊತೆಗೆ ಈಗ ಗ್ರಾಮಾಯಣ ಅಂದ ತಕ್ಷಣ ನಾನು ಚಂದ್ರ ಬಗ್ಗೆ ಮಾತಾಡಲೇಬೇಕು. ಯಾಕೆಂದ್ರೆ ಒಂದು 8 ವರ್ಷದ ಹಿಂದೆ ಒಂದು ಕತೆ ಆಗಿ ಶೂಟ್ ಆಗಿ ಅರ್ಧಕ್ಕೆ ನಿಂತ ಮೇಲೆ ಆ ಹುಡುಗ ತನ್ನ ಲೈಫಲ್ಲಿ ಅರ್ಧ ದಿನ ಊಟ ಮಾಡ್ಕೊಂಡು ಬದುಕಿದಾನೇನೋ ಆ ಥರ ಈ ಸಿನಿಮಾ ನಾನು ಮಾಡಲೇಬೇಕು, ಬೇರೆ ನನಗೆ ಯೋಚನೆ ಮಾಡಲಿಲ್ಲ. ಆದರೆ ಗ್ರಾಮಾಯಣ ಅನ್ನುವಂಥ ಕತೆ ಏನಿದೆ ಅದು ನಿಜವಾಗಲೂ ಕಷ್ಟ ಕಂಡಂಥ ಅಣ್ಣ ತಮ್ಮಂದ್ರ ಕೈಯಲ್ಲಿ ಸಿಕ್ಕಿದೆ. ಅವರು ಆ ಕಷ್ಟವನ್ನು ನೋಡಿ ಆಮೇಲೆ ಆ ವ್ಯಕ್ತಿ ಹೇಳುವ ಕಥೆ ಇರ್ಬೋದು,
ಆಮೇಲೆ ಅವರು ಕೊಡುವ ರೆಸ್ಪೆಕ್ಟ್ ಇರ್ಬೋದು, ಇದ್ರಲ್ಲಿ ಏನೋ ದಮ್ಮಿದೆ. ಯಾಕಂದ್ರೆ ಮನೋಹರಣ್ಣ ಅವರಂತೂ ಯಾವತ್ತೂ ಅಷ್ಟೇ ಯಾವುದೇ ವಿಚಾರವಾಗಲಿ, ನಾನು ಈಗಲ್ಲ 35, ನಾನು ಬಂದಿದ್ದು 37ನೇ ವರ್ಷ ಇಂಡಸ್ಟ್ರಿಗೆ, ನಾನು ನೋಡ್ಕೊಳ್ತೇನೆ ಬಂದಿದ್ದೀನಿ. ಯಾವುದೇ ಹೆಜ್ಜೆ ಇಡೋದಿದ್ರು ಅದು ಕರೆಕ್ಟ್ ಆಗಿರ್ಬೇಕು, ಎಲ್ಲವನ್ನ ಕೇಳಿದ ಮೇಲೆ ಕೆಲಸ ಮಾಡೋದು. ಕತೆ ಕೇಳಿದ ಮೇಲೆ ಅವ್ರು ಒಪ್ಕೊಂಡು ಮಾಡಿದ್ದಿದೆಯಲ್ಲ ಸರ್, ನನಗೆ ನಿಜವಾದ ದೊಡ್ಡ ಸಲ. ಯಾಕೆಂದ್ರೆ ಕನ್ನಡದ ನಿರ್ದೇಶಕರುಗಳಿಗೆ ಅವಕಾಶ ಸಿಗಬೇಕು ಅನ್ನೋದು, ಬಟ್ ಎಂಥವರಿಗೆ ಅವಕಾಶ ಸಿಗಬೇಕು ಅನ್ನೋದು ಬಹಳ ಮುಖ್ಯ ಆಗಿದೆ. ನಿಜವಾಗಲೂ ಸಿನಿಮಾವನ್ನು ಪ್ರೀತಿಸುವ, ನಿಜವಾಗಲೂ ಒಂದು ಕಥೆಯನ್ನು ಹಿಡಿದು ಆ ಕಥೆಯ ಆಳಕ್ಕೆ ತಿಳಿದು ಅದರ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡಿ ಅದರ ಬಗ್ಗೆ ಯೋಚನೆ ಮಾಡುವಂಥ ಒಬ್ಬ ನಿರ್ದೇಶಕ ನಮ್ಮ ಚಂದ್ರು. ಯಾಕೆಂದ್ರೆ ನನಗೆ ಅವರು ಕಾಲ್ ಮಾಡಿದಾಗ ನೀವು ಈ ಥರದ್ದು ಒಂದು ಪಾತ್ರ ಮಾಡಬೇಕು ಅಂತ, ನಾನು ಯಾವುದೋ ಒಂದು ಸಿನಿಮಾಗೆ ಗಡ್ಡ ಬಿಟ್ಟಿದ್ದೆ. ಕೊನೆಗೆ ಆ ಸಿನಿಮಾ ಮುಂದಕ್ಕೆ ಹೋಯಿತು, ಅದು ಬಂದ್ಬಿಡುತ್ತೇನೋ ಅಂತ. ಅಂದರೆ ಬಂದು ಕ್ಯಾರೆಕ್ಟರ್ ಹೇಳಿದ ಮೇಲೆ, ಸರ್ ನೀವೊಂದು ರಾಜಕಾರಣಿ ಕ್ಯಾರೆಕ್ಟರ್ ಮಾಡಬೇಕು, ವೆರಿ ಸೀರಿಯಸ್ ಕ್ಯಾರೆಕ್ಟರ್ ಸರ್, ನೀವು ಮಾಡಲೇಬೇಕು. ನಾನು ಇದನ್ನು ಆ್ಯಕ್ಚುಲಿ ಶ್ರೀಕಾಂತ್ ಇದ್ರು, ಶ್ರೀಕಾಂತ್ ಅವರಿಗೆ ಹೇಳಿದಾಗ ಅವನು ಅರುಣ ಮಾಡಲ್ಲಮ್ಮ, ಅವನು ಹುಚ್ಚ, ಅವನು ಹೂ ಅಂದರೆ ಹೂ ಅಂತಾನೆ, ಇಲ್ಲ ಅಂದರೆ ಮುನ್ನಟ್ಟು ಎದ್ಕೊಂಡು ಹೋಗ್ತಾನೆ ಅಂತ. ಬಟ್ ಹಾಗಲ್ಲ, ಕಥೆ ಕೇಳಿದ ಮೇಲೆ ಅನ್ನಿಸ್ತು. ನಾನೇನು ಈ ನನ್ನ ಚಿತ್ರರಂಗ ಜೀವನದಲ್ಲಿ ಕಲಾ ನಿರ್ದೇಶಕನಾಗಿ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ದೀನಿ, ನಟನಾಗಿ ತುಂಬ ಒಳ್ಳೆಯ ಪಾತ್ರಗಳನ್ನು ಮಾಡಿದ್ದೀನಿ. ಅದರಲ್ಲಿ ಇದು ಕೂಡ ಒಂದು ಒಳ್ಳೆಯ ಪಾತ್ರ, ಅದಕ್ಕೆ ಧನ್ಯವಾದಗಳು. ಆಮೇಲೆ ಇಡೀ ಸಿನಿಮಾ ತಂಡ ನಿಜವಾಗ್ಲೂ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ನಿಮಗೆ ಇವತ್ತೆಲ್ಲ 56-60 ಸಿನಿಮಾ ಮುಗಿಬೇಕು ಅಂತ ಯೋಚನೆ ಮಾಡಿದೆ. ಆದರೆ ಒಂದಿಡೀ ಸಿನಿಮಾ ಕೆಲವು ಡೈರೆಕ್ಟರ್ಗಳು 10 ಸಿನಿಮಾದಷ್ಟು ಶೂಟ್ ಮಾಡಿ ಒಂದು ಸಿನಿಮಾ ಮಾಡೋದು ಬೇರೆ. ಬಟ್ ಒಂದು ಸಿನಿಮಾಗೆ ಎಷ್ಟು ಫುಟೇಜ್ ಬೇಕು, ಎಷ್ಟು ಸೀನ್ ಇರಬೇಕು, ಎಷ್ಟು ಸೀನ್ಗಳನ್ನು ನಾನು ಹೇಗೆ ಶೂಟ್ ಮಾಡಬೇಕು, ನನಗೆ ಏನು ಬೇಕು ಅಂತ ತಿಳ್ಕೊಳ್ಳೋದು ಆಕ್ಚುಲಿ ತುಂಬಾ ಒಳ್ಳೆ ನಿರ್ದೇಶಕರಾಗ್ತಾನೆ. ಆ ಶಕ್ತಿ ನಮ್ಮ ಚಂದ್ರಲ್ಲಿದೆ, ಅದು ನಿಜವಾಗ್ಲೂ ಖುಷಿ ಆಗುತ್ತೆ. ಪ್ರಕಾಶ್ ಅವರು ಅಷ್ಟೇ. ಆಮೇಲೆ ಈ ಇಡೀ ಒಂದು ಪ್ರೋಸೆಸ್ ಅನ್ನು ನೋಡಿದಾಗ ರಾಮಾಯಣ, ನನಗೆ ರಾಮಭದ್ರರ ರಾಮಾಯಣ ನಾನು ಓದಿದ್ದೀನಿ, ಬಟ್ ಈ ರಾಮಾಯಣದಲ್ಲೂ ಅದೇ ಹೊಳಗಿದೆ, ಆಮೇಲೆ ಅದೇ ತರಹದ ಒಂದು ಸ್ಪಾರ್ಕ್ ಇದೆ. ಆದರೆ ಅದು ಜನ ನೋಡುವಂತಹ ಒಂದು ಕಮರ್ಷಿಯಲ್ ವ್ಯಾಲ್ಯೂನು ಇಟ್ಕೊಂಡಿದೆ, ಜೊತೆಗೆ ಸಾಮಾಜಿಕ ನ್ಯಾಯವನ್ನು ಸಲ್ಲಿಸುತ್ತೆ ಈ ಸಿನಿಮಾ ಅಂತ ಹೇಳ್ತೀನಿ. ನಿಜವಾಗ್ಲೂ ಎಲ್ಲರೂ ತುಂಬಾ ಚೆನ್ನಾಗಿದೆ. ನನಗೆ ವಿನಯ್, ನಾನು ಆಕ್ಚುಲಿ ಡಬ್ ಮಾಡಬೇಕಾದ್ರೆ ಕೆಲವು ಸೀನ್ಗಳು ನೋಡಿದಾಗ, ಈಗ ನಾನು ಒಬ್ಬ ನಟನಾಗಿ ನಾಟಕದಲ್ಲಿ ಇದ್ದು ನಾನು ಆಕ್ಟಿಂಗ್ ಕ್ಲಾಸ್ಗಳನ್ನು ಮಾಡ್ತಿರ್ತೀನಿ. ನಾನು ಈಗಲೂ ವರ್ಕ್ಶಾಪಿಗೆ ಹೋಗ್ತೀನಿ. ಬಾಂಬೆಲಾರು ನಶುದ್ದೀನ್ ಶಾ ಅಂತವರಾಗಲಿ, ಇನ್ನೊಬ್ರು ಯಾರು ಒಂದು ವರ್ಕ್ಶಾಪ್ ಮಾಡೋದಲ್ಲ, ಅಟೆಂಡ್ ಮಾಡ್ತಿರ್ತೀವಿ, ಬೇರೆ ಬೇರೆ ಕಡೆಗೆ ಹೋಗ್ತಿರ್ತೀವಿ. ಕೊನೆಗೂ ಇವನೊಳಗೆ ಒಬ್ಬ ಒಳ್ಳೆ ವಿದ್ಯಾರ್ಥಿ ಇದ್ದಾನೆ. ಆ ವಿದ್ಯಾರ್ಥಿ ನಿಜವಾಗ್ಲೂ ಇನ್ನೂ ಚೆನ್ನಾಗಿ ಬೆಳೆಸ್ತಾರೆ. ಯಾಕೆಂದ್ರೆ ಅದು ಕಾಣಿಸುತ್ತೆ, ಡೈರೆಕ್ಟರ್ ಹೇಳಿದ್ದನ್ನಾಗಲಿ, ಅವನು ಮಾಡೋದಾಗಲಿ, ಅವನಿಗೆ ಅವನು ಒಪ್ಪಿಸ್ಕೊಳ್ಳೋದಾಗಲಿ ತುಂಬಾ ಚೆನ್ನಾಗಿ. ಮೇಘನೂ ಅಷ್ಟೇ, ಕೆಲವು ಸೀನ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಅಂದ್ರೆ ನಾನು ನೋಡಿದ್ದು ಸೀನ್ಗಳು ನೋಡಿದಾಗ, ಜೊತೆಗೆ ಒಳ್ಳೆಯ ನಟಿ, ಜೊತೆಲಿ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳೋಕೆ ಇದೆ. ಯಾಕೆಂದ್ರೆ ಅವರ ತಂದೆನೇ ಒಂಥರ ಜೀವನಾಡಿ ಅವರಿಗೆ. ಅವ್ರ ತಂದೆಯವರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅಶ್ವಥ್ ಅವ್ರ ಜೊತೆ ನಾನು ಕನ್ನಡದ ಸದ್ಯ ಅಲ್ಲಿ ಕೆಲಸ ಮಾಡಬೇಕಾದ್ರೆ. ಬಟ್ ಇಡೀ ರಾಮಾಯಣದ ಒಟ್ಟು ನೋಡಿದಾಗ ಗೋಪಾಲ್ ದೇಶಪಾಂಡೆ, ನಮ್ಮ ಲೂಸ್ಮಾನ್, ಎಲ್ಲರ ಕ್ಯಾರೆಕ್ಟರ್ ನೀವು ದಯವಿಟ್ಟು ಅಬ್ಸರ್ವ್ ಮಾಡಿ. ಬಹಳ ಸೆಟಲ್ಡ್ ಆಗಿ, ತುಂಬಾ ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡ್ತಿದ್ದಾರೆ ಡೈರೆಕ್ಟರ್. ಎಲ್ಲೂ ನಮ್ಮ ಬೇರೆಸುವ ಹಾಗೆ ಸುಮ್ಮನೆ ಎಕ್ಸಾಗರೇಟಿವ್ ಆಗಿ ಆಕ್ಟ್ ಮಾಡಕ್ಕೆ ಬಿಡದೇನೆ, ಹೇಗೆ ಒಬ್ಬ ಮನುಷ್ಯ ಬದುಕ್ತಾನೋ ಆ ಬದುಕುವ ರೀತಿಯ ರಿದಮ್ ಅಲ್ಲಿ ಇಡೀ ಸಿನಿಮಾನ ತಗೊಂಡು ಹೋಗಿರೋದು ಬಹಳ ಮುಖ್ಯ ಆಗುತ್ತೆ. ಅದು ಈ ಸಿನಿಮಾದ ಒಂದು ತುಂಬಾ ಒಳ್ಳೆಯ ಒಂದು ನೀವು ಜನರಿಗೆ ನೋಡ್ಬೇಕಾದ್ರೆ ಎಷ್ಟು ರಿಯಲಿಸ್ಟಿಕ್ ಆಗಿದೆಯಪ್ಪ ಅಂತ ಅನ್ಸುತ್ತೆ. ತುಂಬಾ ಒಳ್ಳೆಯ ಕೆಲಸ ಆಗಿದೆ ಸರ್. ವೇಲು ಸರ್, ನೀವು ಯಾವತ್ತೂ ಅಷ್ಟೇ ಅಣ್ಣ ತಮ್ಮ ಅಥವಾ ನಿಮ್ಮ ಇಡೀ ಮನೆಯವರು ಏನೇ ಕೆಲಸ ಮಾಡಿದ್ರು ನೀವು ಒಂದು ಒಳ್ಳೆಯ ಕೆಲಸ ಆಗಿರುತ್ತೆ, ಮತ್ತೆ ಅದಕ್ಕೊಂದು ದೊಡ್ಡ ಗೆಲುವು ಸಿಗುತ್ತೆ. ಆ ಗೆಲುವು ಈ ಸಿನಿಮಾಗೆ ಸಿಗಲಿ ಅಂತ ನಾನು ಕೇಳ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಶ್ರೀಕಾಂತ್ ಅವರಿಗಿರ್ಬೋದು, ಚಂದ್ರಿಗಿರ್ಬೋದು, ನನ್ನ ಆಯ್ಕೆ ಮಾಡಿದ ನಿಮ್ಮೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಅರುಣ್ ಸರ್. ಈಗ ನಮ್ಮ ಸಿನಿಮಾದ ನಾಯಕಿ ಮೇಘಾ ಶೆಟ್ಟಿ ಅವರು ಮಾತನಾಡುವಂಥ ಸಮಯ. ಮೇಘಾ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಹಾಗಾಗಿ ಕೂತಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಇವ್ರ ಬಗ್ಗೆ ಮಾತಾಡೋದಕ್ಕೆ ನಾನು ತುಂಬಾನೇ ಚಿಕ್ಕವಳು, ಆದರೂ ಕೂಡ ಶೂಟಿಂಗ್ ಟೈಮಲ್ಲಿ ನಾನು ಅವ್ರ ಜೊತೆ ಕಳೆದಂಥ ಕ್ಷಣಗಳು, ಹಾಗೆ ಅವರಿಂದ ಕಲ್ತಿದ್ದನ್ನ ನಾನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಲಹರಿ ಸಂಸ್ಥೆ ಸರ್ ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್. ಹಾಗೆ ನವೀನ್ ಸರ್ ಕಂಗ್ರ್ಯಾಚುಲೇಷನ್ಸ್. 50 years, ಒಳ್ಳೊಳ್ಳೆ ಸಾಂಗ್ಗಳು, ಒಳ್ಳೊಳ್ಳೆ ಫಿಲಮ್ಗಳು,
ಹಾಗೆ ಮುಂದೆ ಕೂಡ ಇದೇ ರೀತಿಯಾದ 100 years ಆಗಲಿ ಅಂತ ನಾನು ಆಶಿಸ್ತೀನಿ. ಮೊದಲನೇದಾಗಿ ನಾನು ನಮ್ಮ ನಿರ್ದೇಶಕರ ಚಂದ್ರ ಸರ್ ಬಗ್ಗೆ ಮಾತಾಡಲೇಬೇಕು. ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನಿಜವಾಗ್ಲೂ ಒಂದಿನ ಸಾಲಲ್ಲ. ಯಾಕೆಂದರೆ ಅವ್ರನ್ನ ನಾನು ನೋಡಿದ್ದೀನಿ. ರಾಮಾಯಣ ಶುರುವಾಯಿತು ನಿಂತು ಮತ್ತೆ ಶುರುವಾದಾಗ ಆ ಫಸ್ಟ್ ಕ್ಯಾಮ್ರಾದಲ್ಲಿ ಶಾರ್ಟ್ ತೆಗೆದಾಗ ಕಣ್ಣ ನೀರನ್ನ ನಾನು ನೋಡಿದ್ದೀನಿ. ಅಂದರೆ ಒಂದು ವ್ಯಕ್ತಿ ಒಬ್ಬರು ನಿರ್ದೇಶಕರು 2 ವರ್ಷ 3 ವರ್ಷ 5 ವರ್ಷ ಕಾಯ್ತಾರೆ. ಆದರೆ ಚಂದ್ರು ಸರ್ 10 ವರ್ಷ ಕಾದು ಎಲ್ಲೂ ಕುಗ್ಗದೆ ಯಾವ ತಾಳ್ಮೆನೂ ಕಳ್ಕೊಳ್ಳೆ ಎಲ್ಲ ನೋವುಗಳು ಎಲ್ಲ ಕಷ್ಟಗಳನ್ನ ತಮ್ಮ ಮನಸ್ಸಲ್ಲೇ ಇಟ್ಕೊಂಡು ಕೊನೆಗೂ ಈ ಒಂದು ಸಿನಿಮಾನ ಮುಗಿಸಿ ಕೊನೆಗೂ ಈ ಒಂದು ಸಿನಿಮಾನ ರಿಲೀಸ್ವರೆಗೂ ತಗೊಂಡು ಬಂದಿದ್ದಾರೆ, ಎಲ್ಲೂ ಬಿಡದೆ. ಸೊ ಅವ್ರಿಗೋಸ್ಕರ ನಾವೆಲ್ಲರೂ ಒಂದು ದೊಡ್ಡ ಚಪ್ಪಾಳನ ಕೊಡಲೇಬೇಕು. ಹಾಗೆ ಅವ್ರ ತಲೆಗೆ ಕುಸುಮ, ಈ ಸಿನಿಮಾದಲ್ಲಿ ನನ್ನ ಪಾತ್ರ ಕುಸುಮ ಅನ್ನೋ ಒಂದು ಪಾತ್ರನ ಮಾಡಿದ್ದೀನಿ. ಒಂದು ಹಠವಾದಿ, ಒಂದು ಗಟ್ಟುಮುಟ್ಟು ಹೆಂಗಸು ಅಂತಾನೆ ಹೇಳ್ಬೋದು. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಅವಳಿಗೆ ಇದು ಬೇಕಂದ್ರೆ ಇದು ಆಗಬೇಕು, ಇದು ಬೇಡ ಅಂದ್ರೆ ಇದು ಬೇಡ. ಒಂದು ಗಂಡಸ ರೀತಿಯಲ್ಲಿ ಇರುವಂತ ಒಂದು ಪಾತ್ರ ನನ್ನ ಪಾತ್ರ. ನಮ್ಮ ಚಂದ್ರು ಸರ್ಗೆ ಕುಸುಮ ಅನ್ನೋ ಪಾತ್ರ ತುಂಬಾನೇ ಕನ್ಫ್ಯೂಷನ್ ಇತ್ತು. ಅದಕ್ಕೆ ಹೋಲೋರು ಬೇಕೇ ಬೇಕು, ನಾನು ಕುಸುಮ ಅನ್ನೋ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲ್ಲ ಅಂತ ತುಂಬ ಕಷ್ಟಪಟ್ಟು ನಿಂತಿದ್ರು. ಹೇಳ್ತೀನಿ ಸರ್, ನಿಮ್ಮ ಕುಸುಮ ಅನ್ನೋ ಪಾತ್ರ ನೀವೇನು ಕನ್ಸ್ಕೊಂಡಿದ್ರಿ ಅದನ್ನ ನಾನು ನನಸಾಗೋದಕ್ಕೆ ನನ್ನ ಕೈಲಾದಷ್ಟು ಪ್ರಯತ್ನ ಕಷ್ಟಪಟ್ಟು ಮಾಡಿದ್ದೀನಿ. ನಿಮಗೆ ಅದು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸರ್. 100%. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಸಂತೋಷ್ ಅಪ್ಪಾಜಿ, ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆ ಅಂದರೆ ಈಗ ಕ್ಯಾಮ್ರಾದಲ್ಲಿ ಆ್ಯಕ್ಟ್ ಮಾಡುವಾಗ ನೀನು ಇನ್ನೂ ಚೆನ್ನಾಗಿ ಮಾಡ್ತಿದ್ಯಾ ಅಂತ ನನಗೆ ಮೋಟಿವೇಟ್ ಮಾಡೋದಿದೆಯಲ್ಲ, ತುಂಬ ಖುಷಿ ಆಗುತ್ತೆ. ಮೇಕಪ್ ವೈಸ್ ಆಗಿರ್ಬೋದು, ನಾವು ಆ್ಯಕ್ಟ್ ಮಾಡುವಾಗ ನಮಗೆ ಇದನ್ನು ಇಂಪ್ರೂವೈಸ್ ಮಾಡ್ಕೊಳ್ಳೋದ್ರಾಗಿರ್ಬೋದು. ಆಮೇಲೆ ನಾವು ದಿನಕ್ಕೆ ತುಂಬ ಶಾರ್ಟ್ಗಳನ್ನು ತೆಗಿತಿದ್ವಿ, ಬೆಟ್ಟಗಳಲ್ಲಿ ತೆಗಿತಿದ್ವಿ, ಎಲ್ಲೆಲ್ಲೋ ತೆಗಿತಾ ಇದ್ವಿ. ಆ ಒಂದು ಜಾಗದಲ್ಲೆಲ್ಲ ನಮ್ಮ ಸಂತು ಸರ್ ಹಾಗೆ ಅವ್ರ ಟೀಮ್ ಅವ್ರು ನನಗೆ ಮಾಡ್ತಿದ್ದಂಥ ಸಪೋರ್ಟ್, ಹಾಗೆ ನಮ್ಮ ಇಡೀ ತಂಡಕ್ಕೆ ಮಾಡ್ತಿದ್ದಂಥ ಸಪೋರ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇಡೀ ಚಿತ್ರದ ಜರ್ನಿಯಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಗೋಪಿ ಅಣ್ಣ ನಿಜವಾಗ್ಲೂ ಅವ್ರ ಜೊತೆಗೆ ಕೆಲಸ ಮಾಡೋದು ತುಂಬ ಖುಷಿ ಆಗುತ್ತೆ. ನನ್ನ ಅವರ ಸೀನ್ ತುಂಬ ಇದೆ ಈ ಸಿನಿಮಾದಲ್ಲಿ. ಅವ್ರು ನನ್ನ ಪ್ರತಿ ಸೀನ್ ಮಾಡುವಾಗ ಮೇಘಮ್ಮ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಸಖತ್ತಾಗಿ ಮಾಡಿದ್ಯಾ ಮೇಘಮ್ಮ, ಇನ್ನೂ ಚೆನ್ನಾಗಿ ಮಾಡಿದ್ರೆ, ಡಬ್ಬಿಂಗಿಂದ ಹಿಡಿದು ಆ್ಯಕ್ಟಿಂಗಿಂದ ಹಿಡಿದು ಪ್ರತಿಯೊಂದರಲ್ಲೂ ಅವ್ರು ನನ್ನ ಜೊತೆಗೆ ನಿಂತು ನನಗೆ ಸಹಾಯ ಮಾಡಿದ್ದಾರೆ. ಇನ್ನು ಅವ್ರ ನಟನ ಬಗ್ಗೆ ನಾವು ಹೇಳೋಕ್ಕೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಇಡೀ ಚಿತ್ರದ ಜರ್ನಿಯಲ್ಲಿ ನನ್ನ ಜೊತೆಗಿದ್ದು ಸಪೋರ್ಟ್ ಮಾಡಿದ್ದಕ್ಕೆ. ಹಾಗೆ ವಿನಯ್ ಅಷ್ಟು ಸ್ಟಾರ್ಗಳಿರ್ತಕ್ಕಂಥ ಕುಟುಂಬದಿಂದ ಬಂದ್ರೂ ಕೂಡ, ದೊಡ್ಡ ಮನೆ ಕುಟುಂಬದಿಂದ ಬಂದರೂ ಕೂಡ, ಎಲ್ಲೂ ಕೂಡ ಅವರಲ್ಲಿ ನಾನು ದೊಡ್ಡ ಮನೆಯವನು, ನಾನು ಸ್ಟಾರ್ ಕುಟುಂಬದಿಂದ ಬಂದವನು ಅಂತ ಒಂದು ಕಡೆಯೂ ನಾವು ಯಾರು ಕೂಡ ನೋಡಲಿಲ್ಲ. ಒಂದು ಕೋ ಆ್ಯಕ್ಟರ್ ಆಗಿ, ಒಂದು ಒಳ್ಳೆ ಫ್ರೆಂಡ್ ಆಗಿ ನಮ್ಮ ಜೊತೆಗೆ ತುಂಬ ಚೆನ್ನಾಗಿದ್ರು, ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆ ಕೆಮಿಸ್ಟ್ರಿ ಇದೆ ನಮ್ಮಿಬ್ರಿಗೂ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀವಿ ಕೂಡ ನಾವು ಒಂದು ಸಿನಿಮಾದಲ್ಲಿ. ಥ್ರೂ ಔಟ್ ದ ಸಿನಿಮಾ ಜರ್ನಿ ನಮ್ಮ ಜೊತೆಗೆ ನಾವು ಆ್ಯಕ್ಟ್ ಮಾಡೋ ಕಲಾವಿದರು ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅದು ತುಂಬಾ ಮುಖ್ಯ ಆಗುತ್ತೆ. ಸೊ ವಿನಯ್, ಥ್ಯಾಂಕ್ ಯು ಸೋ ಮಚ್. ಥ್ರೂ ಔಟ್ ದ ಸಿನಿಮಾ ಜರ್ನಿ ನನ್ನ ಜೊತೆಗಿದ್ದು ನಾನು ಸಪೋರ್ಟ್ ಮಾಡಿದ್ದಕ್ಕೆ ಅರುಣ್ ಸಾಗರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದ ಅರುಣ್ ಸಾಗರ್ ಬಗ್ಗೆ ಹೇಳೋಕ್ಕೆ ಇಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ನಮ್ಮ ಜೊತೆಗಿದ್ದಕ್ಕೆ. ಪೂರ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ಮ್ಯೂಸಿಕ್ ಬಗ್ಗೆ ನಾನೇನು ಹೇಳೋಕ್ಕೆ ಇಲ್ಲ ಸರ್, ಎಲ್ಲರೂ ಹೇಳ್ತಾ ಇದ್ದಾರೆ. ಸಿನಿಮಾದಲ್ಲೂ ಇದಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿರ್ತಕ್ಕಂಥ ಹಾಗೆ ನಮ್ಮ ಕುದುರೆಗಳಂತ ನಮ್ಮ ನಾಗಿ ಸರ್, ಭರತ್ ಪಾಂಡೆ, ನಮ್ಮ ಶಿವು ಸರ್, ಹಾಗೆ ನಮ್ಮ ಫ್ರೆಂಡ್ಸ್ ಪ್ರಶಾಂತ್ ಅವ್ರು ಎಲ್ಲರೂ ಬಂದಿದ್ದಾರೆ. ತೆರೆ ಹಿಂದೆ ಇರ್ತಕ್ಕಂಥ ನಮ್ಮ ಟೆಕ್ನಿಷಿಯನ್ಸ್ ಅವ್ರಿಗೆಲ್ಲರೂ ಕೂಡ ನಾವೆಲ್ಲರೂ ಸೇರಿ ಕಷ್ಟಪಟ್ಟು ಒಂದು ಸಿನಿಮಾನ ಮಾಡಿದ್ದೀವಿ. ಎಲ್ಲರೂ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರತಿಯೊಂದು ಜರ್ನಿಯಲ್ಲಿ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ನೀವು ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ದೀರಾ. ಇನ್ನು ಮುಂದೆನೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಅದು ತುಂಬ ಖುಷಿಯಾದ ವಿಚಾರ. ಯಾಕಂದರೆ ದೊಡ್ಡಪ್ಪನ ಒಂದು ಸಾಂಗಿಗೆ ನನಗೆ
ಡ್ಯಾನ್ಸ್ ಮಾಡೋ ಅವಕಾಶ ಸಿಕ್ಕಿದೆ ಅಂತ. ಮೊದಲು ತುಂಬ ಭಯ ಇತ್ತು, ಯಾಕಂದ್ರೆ ನಾನು ತುಂಬ ಒಳ್ಳೆ ಡ್ಯಾನ್ಸರ್ ಅಲ್ಲ, ಅದು ದೊಡ್ಡಪ್ಪ ಸಾಂಗ್ ಡ್ಯಾನ್ಸ್ ರೀಕ್ರಿಯೇಟ್ ಮಾಡಬೇಕು ಅಂತ. ಬಟ್ ನಮ್ಮ ಮುರಳಿ ಮಾಸ್ಟರ್ ಅವರ ಸಪೋರ್ಟಿಂದ, ಪ್ರಾಕ್ಟೀಸಿಂದ ಸಾಂಗ್ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಳ್ತೇನೆ. ಆಮೇಲೆ ದೊಡ್ಡಪ್ಪ ಬಂದು ಇವತ್ತು ಲಾಂಚ್ ಮಾಡಿಕೊಟ್ರು. ದೊಡ್ಡಪ್ಪನ ಮೇಲೆ ನನಗೆ ಅತಿಯಾದ ಪ್ರೀತಿ ಮತ್ತು ಅತಿಯಾದ ಗೌರವ. ಸೊ ಅವರು ಬಂದು ಈ ಸಾಂಗ್ನ ಲಾಂಚ್ ಮಾಡಿದ್ದು ನನಗೆ ತುಂಬ ಖುಷಿ ಆಗ್ತದೆ. ಮತ್ತು ನಮ್ಮ ಲಹರಿ ಸಂಸ್ಥೆ 50 ಇಯರ್ಸ್ ಕಂಪ್ಲೀಟ್ ಮಾಡಿದೆ, ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಆಮೇಲೆ ಆ 50th ಇಯರಲ್ಲಿ ನಮ್ಮ ಗ್ರಾಮೀಣ ಸಿನಿಮಾ ಬರ್ತಾ ಇದೆ, ಅದಕ್ಕೆ ಇನ್ನೂ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾ ಮಾಡೋದಕ್ಕೆ. ಆಮೇಲೆ ಗ್ರಾಮೀಣ ಬಗ್ಗೆ ಹೇಳ್ಬೇಕಂದ್ರೆ, ಗ್ರಾಮೀಣ ಒಂದು 10 ವರ್ಷದ ಜರ್ನಿ. ಹಂಗನ್ಬಿಟ್ಟು ನಮ್ಮ ಸಿನಿಮಾ 10 ವರ್ಷದ ಹಳೆಯಲ್ಲ. ಈಗ ಮೊನ್ನೆ 2 ಇಯರ್ಸ್ ಬ್ಯಾಕ್ ಶ್ರೀಕಾಂತ್ ಅವರು ಹಾಗೂ ನವೀನ್ ಅವರು ಬಂದು ಸ್ಟಾರ್ಟ್ ಮಾಡಿದರು. 2 ಇಯರ್ಸಲ್ಲಿ ತುಂಬ ಚೆನ್ನಾಗಿ ಇದೊಂದು ಸಿನಿಮಾನ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಪ್ರತಿಯೊಂದು ಕಲಾವಿದರು ಈ ಕತೆ ಸ್ಕ್ರೀನ್ ಮೇಲೆ ಬರಬೇಕು ಅಂತ ಕೆಲಸ ಮಾಡಿದ್ದಾರೆ. ಸೊ ಯಾರೋ ಅವರು ಒಂಥರ ಒಂದು ಎಲ್ಲರೂ ಸಿನಿಮಾಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಎಲ್ಲರೂ ತುಂಬ ಖುಷಿಯಿಂದ ಕೆಲಸ ಮಾಡಿದ್ದಾರೆ. ಆಮೇಲೆ ಯಾವಾಗಲೂ ಪ್ರೆಸ್ ಇರ್ಬೋದು, ಮೀಡಿಯಾ ಇರ್ಬೋದು, ನಾನು ಯಾವುದೇ ಇಂಟರ್ವ್ಯೂ ಮಾಡಿದ್ರೆ ಫಸ್ಟ್ ಕೇಳೋದು ಗ್ರಾಮೀಣ ಯಾವಾಗ ಅಂತ. ಸೊ ಇವಾಗ ಕೊನೆಗೂ ಒಂದು 10 ವರ್ಷದ ಜರ್ನಿ ಆದಮೇಲೆ ಗ್ರಾಮೀಣ ನಿಮ್ಮ ಮುಂದೆ ಬರ್ತಾ ಇದೆ. ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಥ್ಯಾಂಕ್ಸ್ ಅನ್ನೋಕ್ಕೆ ತುಂಬ ಜನ ಇದ್ದಾರೆ. ಈಗಾಗಲೇ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದಾರೆ. ಬಟ್ ತಿರ್ಗಾ ಹೇಳ್ಬೇಕಂದ್ರೆ ಈಗೆಲ್ಲರೂ ನಮಗೆ ನನ್ನ ನಟನೆ ತುಂಬ ಚೆನ್ನಾಗಿ ಬರ್ತದೆ, ತುಂಬ ಚೆನ್ನಾಗಿ ಬರ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದರ ಮುಖ್ಯ ಕಾರಣ ಬಂದ್ಬಿಟ್ಟು ನಮ್ಮ ಡೈರೆಕ್ಟರ್ ಮತ್ತೆ ನನ್ನ ಸಹ ಕಲಾವಿದರು, ಹೇಗೆ ಗೋಪಾಲ್ ಅವರಿರ್ಬೋದು, ಆಮೇಲೆ ಇಲ್ಲಿರೋ ಎಲ್ಲ ಕಲಾವಿದರು ಸೇರಿ ನನ್ನ ನಟನೆ ಅಷ್ಟು ಚೆನ್ನಾಗಿ ಬಂತು ಅಂತ ಅಂದ್ಕೊಳ್ತೀನಿ. ಮತ್ತು ಸಂತೋಷ್ ಸರ್ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಅವ್ರ ಎಕ್ಸ್ಪೀರಿಯನ್ಸ್ನ ನನ್ನಲ್ಲಿ ಕೂಡ ಹಾಕಿದ್ರು. ಸೊ ಅದರಿಂದ ನಮಗೂ ಒಂದು ಆ್ಯಕ್ಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಯಿತು, ತುಂಬ ಮೋಟಿವೇಟ್ ಆಯಿತು. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಪೂರ್ಣ ಅವ್ರದ್ದು 2 ಸಾಂಗ್ ಮಾತ್ರ ಬಂದಿದೆ, ಇನ್ನೂ ಅದೇನೂ ಇಲ್ಲ, ಇನ್ನೂ 3 ಸಾಂಗ್ ಇದೆ. ನಾನು ಆ್ಯಕ್ಚುಲಿ ಗ್ರಾಮೀಣ ಬಗ್ಗೆ ಜಾಸ್ತಿ ಹೇಳೋದು ಬೇಡ. ಈಗ ನೆಕ್ಸ್ಟ್ 3 ಸಾಂಗಲ್ಲಿ ಪೂರ್ಣ ಅವರೇ ನಿಮಗೆ ಗ್ರಾಮೀಣದ ಬಗ್ಗೆ ಹೇಳ್ತಾರೆ. ಆ ಸಾಂಗ್ಗಳು ಕೇಳಿದ ಮೇಲೆ ನಿಮಗೆ ಗ್ರಾಮೀಣದ ಒಂದು ಫುಲ್ ಪಿಕ್ಚರ್ ಸಿಗುತ್ತೆ, ಮತ್ತು ನಿಮ್ಮ ಸಿನಿಮಾನ ಹೇಗೆ ನೋಡ್ಬೋದು, ಸಿನಿಮಾಲಿ ಏನಿರುತ್ತೆ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಅರುಣ್ ಅವರು ತುಂಬ ಖುಷಿ ಆಯಿತು ನನ್ನ ಜೊತೆ ಕೆಲಸ ಮಾಡಿ. ಆಮೇಲೆ ಅವ್ರನ್ನ ಇದೊಂದು ಹೊಸ ಲುಕ್ಕಲ್ಲಿ ನೋಡೋದು ನನಗೆ ತುಂಬ ಇಷ್ಟ ಆಯಿತು. ಒಂದು ಕ್ಲೀನ್ ಶೇಪ್, ಮೀಸೆ, ಆಮೇಲೆ ಶೇರ್ವಾನಿ ಜೊತೆ ನಡ್ಕೊಂಡು ಬಂದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಕೊನೆಗೂ ಎಲ್ಲರಿಗೂ ಥ್ಯಾಂಕ್ಸ್. ಆಮೇಲೆ ಎಲ್ಲ ಹೇಳೋಕ್ಕಿಂತ ಎಲ್ಲ ಮುಗಿಸೋಕ್ಕಿಂತ ಮುಂಚೆ ಒಂದು ಹೇಳ್ಬೇಕೇನಂದ್ರೆ, ಈ ಸಿನಿಮಾದಲ್ಲಿ ಗಣೇಶ್ ಅಂತ ನನ್ನ ಕಾಸ್ಟ್ಯೂಮರು, ಅವರು ನನ್ನ ಮೊದಲನೇ ಸಿನಿಮಾಯಿಂದ ಗ್ರಾಮೀಣವರೆಗೂ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡಿದ್ದಾರೆ. ಅವರು ಪ್ರತಿ ಸಲ ಈ ಸಿನಿಮಾದ ಬಗ್ಗೆ ಯಾವಾಗಲೂ ಕೇಳ್ತಾನೆ ಇದ್ರು, ಆಮೇಲೆ ಮೋಟಿವೇಟ್ ಹೇಳ್ತಾನೆ ಇದ್ರು ನನಗೆ. ಈ ಸಿನಿಮಾ ನಾನು ಇಲ್ಲ, ಈ ಸಿನಿಮಾ ಮೋಸ್ಟ್ಲಿ ಇನ್ನೇನು ಸ್ಟಾರ್ಟ್ ಆಗಲ್ಲ ಅನ್ಕೊಂಡಾಗ್ಲೂ ಅವ್ರು ಹೇಳ್ತಾರೆ, ಇಲ್ಲ ಈ ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಈ ಸಿನಿಮಾ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಅವರು ಹೋದ ತಿಂಗಳು ನಮ್ಮನ್ನೆಲ್ಲರೂ ಬಿಟ್ಟು ಹೋದ್ರು. ಸೊ ಅವ್ರನ್ನ ನೆನೆಸ್ಕೊಂಡು ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಾಡಿಗೆ ಅಂದ್ರೆ ಮನಮೆಚ್ಚಿದ ಹುಡುಗಿ ಆ ಹಾಡಿಗೆ, ಆ ಸಿನಿಮಾದ ಹಾಡಿಗೆ ಮತ್ತೆ ಹೆಜ್ಜೆ ಹಾಕಿದ್ದೀರಾ ನೀವು? ಅವ್ರೇನಾದ್ರೂ ಟಿಪ್ಸ್ ಕೊಟ್ಟಿದ್ರಾ, ಅಥವಾ ನಿಮಗೆ ಸ್ಪೆಷಲ್ ಆಗಿ ಯಾವ ರೀತಿ ಸಪೋರ್ಟಿವ್ ಆಗಿದ್ರು ಶಿವಣ್ಣ ಅಂತ? ಅದೇ ನಾನು ಹೇಳಿದ್ದಲ್ಲ, ಮೊದಲು ಸಾಂಗ್ ತಿರ್ಗಾ ಮಾಡ್ತೀವಿ ಅಂದಾಗ ನನಗೆ ತುಂಬ ಭಯ ಆಯಿತು. ಸೊ ಅವ್ರ ಹತ್ರ ಹೋಗಿ ಟಿಪ್ಸ್ ಕೇಳೋ ಅಷ್ಟು ಧೈರ್ಯ ಇರಲಿಲ್ಲ. ಆದರೆ ಸಾಂಗ್ ಮುಗಿಸಿ ಅವ್ರು ಹೋಗಿ ತೋರಿಸಿದಾಗ ಅವ್ರು ತುಂಬ ಖುಷಿ ಪಟ್ಟರು. ಮತ್ತು ಅದಕ್ಕೆ ಅವ್ರು ಲಾಂಚ್ ಬಂದು ಇವತ್ತು ನೋಡಿ ದೊಡ್ಡ ಸ್ಕ್ರೀನಾಗಿ ನೋಡಿ ಇನ್ನೂ ಎಂಜಾಯ್ ಮಾಡೋದು ತುಂಬ ಖುಷಿ ಪಟ್ಟರು. ಸಾಕು. ಅಂದ್ರೆ ಅದೊಂದು ಸೂಪರ್ ಹಿಟ್ ಸಾಂಗ್ ಸರ್, ಇವತ್ತಿಗೂ ನಾವು ಖುಷಿ ಪಟ್ಟು ನೋಡೋದು ಸಾಂಗ್. ನಿಮ್ಗೆ ಏನಾದ್ರು ಒಂದು ಸ್ವಲ್ಪ ಭಯ ಅಥವಾ ಕ್ಯೂರಿಯಾಸಿಟಿ, ಅಂದ್ರೆ ಪ್ರಿಪ್ರೇಷನ್ ಆ ಥರದ್ದು ಏನಾದ್ರು ಇತ್ತು? ಕರೆಕ್ಟ್, ಅದೇ ಹೇಳಿದ್ರೆ ಈಗ ಕೇಳಿದಾಗ ತುಂಬ ಭಯ ಆಯಿತು. ಆದರೆ ಮುರಳಿ ಅವರು ನಮ್ಮ ಸಾಂಗ್ನ ಕೋರಿಯೋಗ್ರಾಫ್ ಮಾಡಿದ್ರು. ಸೊ ಮುರಳಿ ಮಾಸ್ಟರ್ ತುಂಬ ಅಚ್ಚುಕಟ್ಟಾಗಿ ಹೇಳಿಕೊಟ್ಟು ಸಾಕಷ್ಟು ಪ್ರಾಕ್ಟೀಸ್ ಮಾಡಿ ಅದರಿಂದ ತುಂಬ ಚೆನ್ನಾಗಿ. ಮೇಘಶೆಟ್ಟಿ ಅದೇ ಇಟ್ಕೋಬೋದಿತ್ತಲ್ಲ, ಯಾಕೆ ಇಟ್ಕೊಳ್ಳಿಲ್ಲ?
ಒರಿಜಿನಲ್ ಹಾಡು ಇಟ್ಕೋಬೋದಿತ್ತು. ಬಟ್ ಸ್ವಲ್ಪ ಕ್ವಾಲಿಟಿ ಏನಾಗುತ್ತೆ ಅಂತಂದರೆ 87 ಮಾಡಿದ್ದು ನೀವು ಮತ್ತೆ ಸಿನಿಮಾಗೆ ಯೂಸ್ ಮಾಡಬೇಕು ಅಂತಂದರೆ ವಾಯ್ಸು ಇದೆಲ್ಲ ಸ್ವಲ್ಪ ಮಲ್ಟಿಲ್ಲ ಲಾಸ್ ಆಗುತ್ತೆ. ಹಾಗಾಗಿ ಏನು ಮಾಡೋದು ಅಂತಂದರೆ ಸೂಪರ್ ಹಿಟ್ ಸಾಂಗ್ ರೀಮಿಕ್ಸ್ ಅನ್ನೋದೊಂದು ಹೊಸದಾಗಿ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಥ್ರೂಔಟ್ ಇಂಡಿಯಾ, ಎಲ್ಲ ಇಂಡಸ್ಟ್ರಿಯಲ್ಲೂ ಕೂಡ. ಅದು ರೀಮಿಕ್ಸ್ ಮಾಡಿ ರೀಮಿಕ್ಸ್ ಮಾಡಿದ ಹಾಡುಗಳೆಲ್ಲ ಸೂಪರ್ ಹಿಟ್ ಆಗಿದೆ. ಸೊ ಕ್ರೆಡಿಟ್ ಅಂತೂ SP ಅವರು ಕೊಡ್ತೀವಿ ನಾವು. ಜಿ ಉದಯಶಂಕರ್ ಅದೇ ಸಾಹಿತ್ಯ, ಜಿ ಉದಯಶಂಕರ್ ಸಾಹೇಬ್ರಿಗೂ ಕ್ರೆಡಿಟ್ ಕೊಟ್ಟಿದ್ದೀವಿ. ಪ್ರೇಮ್ ಕುಮಾರ್ ಜಿ ಅವರ ಒರಿಜಿನಲ್ ಮ್ಯೂಸಿಕ್ ನೋಡ್ತಾರೆ, ಅವರು ಕ್ರೆಡಿಟ್ ಕೊಟ್ಟಿದ್ದೀವಿ. ಸೊ ರೀಮಿಕ್ಸ್ ಟ್ರೆಂಡು ಇಟ್ಸ್ ಡೂಯಿಂಗ್ ವೆರಿ ವೆರಿ ವೆಲ್ ಸರ್. ಎಲ್ಲ ಕಡೆ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಸರ್ 100% ಅದಕ್ಕೆ ಪ್ಲಾಟಿನಮ್ ಡಿಸ್ಕೊಟ್ಟಿದ್ದು ಸರ್ ಅವಾಗ. ಸೊ ಈಗೇನು ಡೆಫಿನೆಟ್ಲಿ ಮನಮೆಚ್ಚಿದ ಹುಡುಗಿ ಹೆಂಗೆ ನಾವು ಪ್ಲಾಟಿನಮ್ ಡಿಸ್ಕ್ ಕೊಟ್ಟು ಪೂರ್ಣ ಮಾಡಿರೋರಿಗೆ ರೀಮಿಕ್ಸ್ ಈ ಬೆಂಕಿ ಆಗಿ ಕೂಡ ಪ್ಲಾಟಿನಮ್ ಡಿಸ್ಕ್ ಕೊಡ್ತೀವಿ ಸರ್. ನಾನು ಆಗ್ಲೇ ಹೇಳಿದೆ, ನನಗೆ ಈ ಒಂದು ಪಾತ್ರ ಇಷ್ಟ ಆಗೋದಕ್ಕೆ ಕಾರಣನೇ ಈ ಥರದ ಒಂದು ಪಾತ್ರ ನಾನು ಹಿಂದೆ ಮಾಡಿಲ್ಲ. ಹಾಗೆ ಈ ಪಾತ್ರದ ಒಂದು ಕತ್ತಿದೆ ಅಂದರೆ ಅವಳು ಯಾವುದಕ್ಕೂ ಹೆದರಲ್ಲ, ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಒಂದು ಗಂಡಸ್ ಥರ ಇರ್ತಾಳೆ ಅಂತಲೇ ಹೇಳ್ಬೋದು ಈ ನನ್ನ ಪಾತ್ರ, ಕುಸುಮ ಅನ್ನೋ ಪಾತ್ರ. ಸೊ ಹಾಗಾಗಿ ನನಗೆ ಚಂದ್ರು ಸರ್ ಅದು ನನಗೆ ಹೇಳ್ತಾ ಇರಬೇಕಾದ್ರೆ ನಾನು ಆ ಪಾತ್ರನ ಇಮ್ಯಾಜಿನ್ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಹಾಗಾಗಿ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ನಾನು ಈ ಸಾಂಗ್ ಬಗ್ಗೆ ನಾನು ಆಗಲೇ ಮಾತಾಡಲೇ ಇಲ್ಲ. ಇದನ್ನು ನಾವು ಫುಲ್ ನೈಟ್ ಶೂಟ್ ಮಾಡಿರುವಂಥ ಸಾಂಗು, ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರುವಂಥ ಸಾಂಗು. ನಿಜವಾಗ್ಲೂ ಶಿವಣ್ಣ ಹಾಗೂ ಗೀತಕ್ಕ ಇಲ್ಲಿ ಅವರ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ಬಂದು ನಮ್ಮ ಇಡೀ ಚಿತ್ರತಂಡಕ್ಕೆ ಹಾಗೆ ನಮ್ಮ ಸಾಂಗ್ನ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಹಾಗೂ ಗೀತಕ್ಕ, ನಮಗೆ ಸಾಂಗ್ನ ರಿಲೀಸ್ ಮಾಡಿಕೊಟ್ಟು ನಮಗೆ ಆಶೀರ್ವಾದ ಮಾಡಿರೋದಕ್ಕೆ. ಹಾಗೆ ಅವರ ಒಂದು ಸಾಂಗ್ನ ರೀಮೇಕ್ ಮಾಡ್ತಾರೆ ನಮಗೆ ಒಂದು ಸಿಕ್ಕಿರೋ ಪುಣ್ಯ ಅಂತಲೇ ಹೇಳ್ಬೋದು ನಿಜವಾಗ್ಲೂ. ಹಾಗೆ ಅದೇ ಥರ ಸಾಂಗ್ ಬಂದಿದೆ, ಈ ಸಾಂಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೀಗ ಒಂದು ಗ್ರೂಪ್ ಫೋಟೋಗೆ ಅವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು ಇಡೀ ತಂಡ ಎದುರು ನಿಲ್ಲಬೇಕು. ವಿನಯ್ ಸರ್ಗೆ ಒಂದು ಪ್ರಶ್ನೆ ಇದೆ ಅಂತ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅಂತ ನಾನು ಕೇಳ್ತಾ ಇದ್ದೀರಾ, ಆದ್ರೂ ಥ್ಯಾಂಕ್ ಯು ಹೇಳ್ತೀನಿ. ಬಟ್ ಖಂಡಿತ, ಯಾಕಂದ್ರೆ ಗ್ರಾಮೀಣ ಒಂದು 10 ವರ್ಷದ ಜರ್ನಿ ಅಂತ ಹೇಳ್ತಲ್ಲ, 10 ವರ್ಷದಲ್ಲಿ ಸಿನಿಮಾ ಬಗ್ಗೆನೂ ಸಾಕಷ್ಟು ಕಲ್ತಿದ್ದೀನಿ, ಜೊತೆ ಜೀವನದ ಬಗ್ಗೆನೂ ಸಾಕಷ್ಟು ಕಲ್ತಿದ್ದೀನಿ. ಸೊ ಅದೆಲ್ಲರ ಎಕ್ಸ್ಪೀರಿಯನ್ಸ್ ಮೋಸ್ಟ್ಲಿ ನನ್ನ ಆ್ಯಕ್ಟಿಂಗ್ ಅಲ್ಲಿ ಮತ್ತೆ ಈ ಸಿನಿಮಾದಲ್ಲಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಸೊ ಅದರಿಂದ ನನ್ನ ಪ್ರಕಾರ ಆಮೇಲೆ ತುಂಬ ಕನ್ನಡತನ ಇದೆ ಈ ಸಿನಿಮಾದಲ್ಲಿ, ನಮ್ಮ ಕಲ್ಚರ್ನ ತುಂಬ ಚೆನ್ನಾಗಿ ತೋರಿಸಿದ್ದೀವಿ. ಆಮೇಲೆ ಜೊತೆಗೆ ಒಂದು ಒಳ್ಳೆ ಲವ್ ಸ್ಟೋರಿ ಇದೆ. ಆಮೇಲೆ ಇದು ದೇವ್ಪುರ ಅನ್ನೋ ಊರಿನ ಕತೆ. ಆ ಊರಿನ ಕತೆ ನಾನು 6th Sense ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಸೊ ಈ 6th Sense ಲೈಫ್ ಜರ್ನಿ ಮೂಲಕ ಆ ದೇವ್ರ ಊರಿನ ಕತೆ ಹೇಳಿದ್ದಾರೆ ಡೈರೆಕ್ಟರು. ನನಗೆ ಅನ್ಸುತ್ತೆ ಇದು ತುಂಬ ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಚೇತನ್ ಮೈಕ್ ಕೊಡು. ಆರಂಭದಲ್ಲಿ ಪ್ರಮೋಷನ್ ತಾತನ ಮನೆಯಿಂದ ಹೊರಗೆ ಬರೋ ಒಂದು ಫೋಟೋ ನೋಡಿದ್ದಾರೆ ಹಿಂದೆ, ಅದು ಶುರುವಾದಾಗ ಅದೇ ನಾನು ಇದರಲ್ಲಿ ಬಳಕೆ ಆಗಿಲ್ಲ. ಇಲ್ಲ ಅದು ಏನು ಇದರಲ್ಲಿ ಬಳಕೆ ಆಗಿಲ್ಲ. ಸುಮ್ಮನೆ ಮುಂಚೆ ಸ್ಟಾರ್ಟಿಂಗು ಒಂದು ಹಳ್ಳಿ ಕಥೆ ಅಂತ ತೋರ್ಸೋಕ್ಕೆ ನಮ್ಮ ಹಳ್ಳಿ ಮೂಲಕನೇ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಅದನ್ನ ಶೂಟ್ ಮಾಡಿದ್ವಿ. ಇದು ಕಡೂರು ಪಕ್ಕ ದೇವನೂರು ಅಂತ ಒಂದು ಊರಿದೆ. ಸೊ ಆ ಊರಿನ ಭಾಷೆ ಸುತ್ತಮುತ್ತಲ ಭಾಷೆ, ಅದಕ್ಕೆ ಆ ಭಾಷೆ ಡೈಲೆಕ್ಟಿಗೆ ಹೆಸರಿದೆ. ಚಿಕ್ಕಮಗಳೂರು ಮತ್ತೆ ಹಾಸನ ಜಿಲ್ಲೆ ಗಡಿಭಾಗ. ಪ್ರತಿ 35 ಕಿಲೋಮೀಟರ್ಗೆ ಭಾಷೆ ಬದಲಾಗ್ತಾ ಇರುತ್ತೆ.
ಅದು ಇದೇ ಪಕ್ಕ ಅಂತ ಹೇಳಕ್ಕಾಗಲ್ಲ. ಒಂದು 35-40 ಕಿಲೋಮೀಟರ್ಗೆಲ್ಲ ಭಾಷೆ ಬದಲಾಗ್ತಾ ಇರುತ್ತೆ. ಇದು ಹಾಸನ ಜಿಲ್ಲೆ ಮತ್ತೆ ಇದು ಚಿಕ್ಕಮಗಳೂರು ಜಿಲ್ಲೆ ಗಡಿ ಭಾಗ, ಅಲ್ಲೇ ದೊಡ್ಡ ಭಾಷೆ. ಪ್ರತಿ ಭಾಷೆಗೆ ಒಂದು ಸಂಗೀತ ಇರುತ್ತೆ. ನಾನು ಹಂಗೆ ನೋಡ್ತೀನಿ. ಈ ಭಾಷೆಗೆ ಅದೊಂದು ಮ್ಯೂಸಿಕ್ ಇದೆ, ಆ ಮ್ಯೂಸಿಕ್ ಮಜಾ ಕೊಡ್ತೇನೆ ಖಂಡಿತ.